ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತು. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ವಾರದ ಮೊದಲನೇ ದಿನ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಅದರಲ್ಲೂ ಇವತ್ತಿನ ದಿವಸ ಸಂಕಷ್ಟಹಾರ ಚತುರ್ಥಿ ಗಣಪತಿಯನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಬೆಳಗಿನ ಜಾವದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅದರಲ್ಲೂ ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ನರಳುತ್ತಾನೆ ಇದ್ದೀರಿ. ಅತಿಯಾದ ಮೂತ್ರ ವಿಸರ್ಜನೆಗೊಳಗಾಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಕೈಕಾಲು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಮೈಕೈ ನೋವು ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ಆಯಾಸ ಒಳಗಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಒಂದಿಷ್ಟು ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಮಹಾಮಾರಿ ಸಮಸ್ಯೆಗೆ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥದ್ದೇ ಮಧುಮೇಹ ನಿವಾರಣ್ ಎನ್. ಮಧುಮೇಹ ನಿವಾರಣ್ ಹಾಗೂ ಮಧುಮೇಹ ನಿವಾರಣ್ ಎನ್. ಮಧುಮೇಹ ನಿವಾರಣ್ ಚೂರ್ಣ, ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಮಧುಮೇಹ ನಿವಾರಣ್ ಎನ್. ಅದರಲ್ಲೂ ಕೂಡ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿರ್ತಕ್ಕಂಥದ್ದೇ. 10 ದಿನಗಳಲ್ಲಿ ಅದರ ಪರಿಣಾಮವನ್ನು ತಾವೆಲ್ಲರೂ ಕೂಡ ಗಮನಿಸ್ಬೋದು. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಆಯುರ್ವೇದದ ಔಷಧಿ ಮಧುಮೇಹ ನಿವಾರಣ್ ಎನ್. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ದೇಹಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸು ಇದರಿಂದ ಆಗುವಂಥದ್ದಲ್ಲ. ಯಾಕೆ ಅಂತಂದರೆ ಅದು ಆಯುರ್ವೇದದ ಔಷಧಿ. ಹಾಗಾಗಿ ತಪ್ಪದೇ ಬಳಸಿ ಮಧುಮೇಹ ನಿವಾರಣ್ ಎನ್. ಇನ್ನು ಬಹಳ ವಿಶೇಷವಾಗಿ ಇವತ್ತು ವಾರದ ಮೊದಲನೇ ದಿನ ಸೋಮವಾರ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಒಂದು ಕಡೆ ತಂದೆಯ ಪ್ರಾರ್ಥನೆ, ಮತ್ತೊಂದು ಕಡೆ ಮಗನ ಪ್ರಾರ್ಥನೆ. ಏನಪ್ಪ, ಇವತ್ತಿನ ದಿವಸ ಸಂಕಷ್ಟಹಾರ ಚತುರ್ಥಿ, ಗಣಪತಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ದಿನ. ಎಂಥ ವಿಶೇಷ! ಒಂದು ಕಡೆ ತಂದೆಯ ಪ್ರಾರ್ಥನೆ, ಮತ್ತೊಂದು ಕಡೆ ಮಗನ ಪ್ರಾರ್ಥನೆ. ತಂದೆ ಮಗನ ಇವರಿಬ್ಬರ ಆಶೀರ್ವಾದದಿಂದ ನಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಇವತ್ತಿನ ದಿವಸ. ಮೊದಲನೇದಾಗಿ ತಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಈಗ ಕಾರ್ಯಕ್ರಮನ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು 8 ಗಂಟೆ ಅಂದರೆ ಈ ಸಮಯಕ್ಕೆ ಇನ್ನೂ ಯಾರನ್ನೂ ಕೂಡ ಅಷ್ಟಾಗಿ ಆಫೀಸ್ ಕಡೆ ತೆರಳಿರ್ತಕ್ಕಂಥವ್ರು ಇರೋದಿಲ್ಲ. ಯಾರೆಲ್ಲ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ, ತಾವೆಲ್ಲರೂ ಕೂಡ ಮೊದಲನೇದಾಗಿ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ನಿಮ್ಮ ತಂದೆ ತಾಯಿಯ ಪಾದರವಿಂದಗಳಿಗೆ ನಮಸ್ಕರಿಸಿ ಗಣಪನ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡಿ. ಈ ಕ್ಷಣ ನೀವು ಗರ್ಕೆ ಇಡಿ ಅಂತಂದರೆ ಎಷ್ಟೊಂದು ಜನರ ಒಂದಷ್ಟು ಜನಕ್ಕೆ ವ್ಯವಸ್ಥೆ ಸಿಕ್ಕತ್ತೆ, ಒಂದಷ್ಟು ಜನಕ್ಕೆ ವ್ಯವಸ್ಥೆ ಸಿಕ್ಕೋದಿಲ್ಲ. ಯಾಕೆಂದರೆ ಒಂದಿಷ್ಟು ಜನರ ಮನೆ ಪಕ್ಕದಲ್ಲೇ ಏನಾದರೂ ಮಾರ್ಕೆಟೋ ಇದ್ದೋ, ಇಲ್ಲ ಅಂತಂದರೆ ಏನಾದರೂ ಅವಕ್ಕೊಂದು ಅವಕಾಶ ಇತ್ತು ಅಂತಂದರೆ ಗರ್ಕೆಯನ್ನು ಇಡ್ಬೋದು. ಆದರೆ ಒಂದಿಷ್ಟು ಜನಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ, ಬಾಳೆಹಣ್ಣಾದ್ರೂ ಕೂಡ ಗಣಪತಿಯ ಮುಂದೆ ಇಟ್ಟು ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಇವತ್ತಿನ ದಿವಸ ಈ ವಾರವಿಡೀ ನಾನು ಇನ್ನು ಮುಂದೆ ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ನಾನು ಯಶಸ್ಸನ್ನು ಸಿದ್ಧಿಸ್ಕೊಳ್ಬೇಕಪ್ಪ ಭಗವಂತ. ಯಾಕೆ ಅಂತಂದರೆ ಗಣಪತಿಯನ್ನು ನಾವು ಪ್ರಾರಂಭದಲ್ಲೇ ಏನಕ್ಕೆ ಪೂಜೆ ಮಾಡ್ತೀವಿ? ವಿಘ್ನ ನಿವಾರಕ ಗಣಪ, ಅಗ್ರಗಣ್ಯ ಗಣಪ. ಭಗವಂತನಿಗೆ ಯಾವತ್ತಿದ್ರೂ ಕೂಡ ಅಗ್ರಸ್ಥಾನನೇ. ಏನಪ್ಪ ಅಂದರೆ ಮೊದಲನೇ ಸ್ಥಾನನೇ. ಯಾಕೆ
ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಾವು ಮಾಡ್ತಕ್ಕಂಥ ಕೆಲಸ ನಿರ್ವಿಘ್ನವಾಗಿ ನೆರವೇರಬೇಕು. ಯಾವುದೇ ರೀತಿ ಸಮಸ್ಯೆಗಳು ಎದುರಾಗಬಾರ್ದು ಅಂತ ಹೇಳಿ ಪ್ರಾರಂಭದಲ್ಲೇ ನಾವು ಗಣಪನ ಪೂಜೆಯನ್ನು ಮಾಡ್ತೇವೆ. ಹಾಗಾಗಿ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ, ನಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಮಾಡ್ತಕ್ಕಂಥ ಕೆಲಸ ಕುಂಠಿತವಾಗ್ತಕ್ಕಂಥದ್ದಾಗಲಿ, ಸಮಸ್ಯೆಗಳ ಸುರಿಮಾಲೆ ಸಾಕಷ್ಟು ಇದ್ದೇ ಇರುತ್ತೆ. ಮನುಷ್ಯರಿಗೆ ಸಮಸ್ಯೆಯೂ ಉಂಟು, ಈ ಕಡೆ ದುಃಖವೂ ಉಂಟು, ಸುಖವೂ ಉಂಟು, ನೋವು ಉಂಟು, ನಲಿವು ಉಂಟು, ಇದೆಲ್ಲದರ ಮಧ್ಯೆನೇ ನಮ್ಮ ಜೀವನ. ಆದರೆ ಗಣಪನನ್ನು ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗಿರತಕ್ಕಂಥದ್ದು ಇಷ್ಟೇ: ಭಗವಂತ, ಸಮಸ್ಯೆಗಳನ್ನು ತಂದುಕೊಡು, ನಾನು ಬೇಡ ಅಂತ ಹೇಳೋದಿಲ್ಲ. ಪರೀಕ್ಷೆಗಳನ್ನು ನನಗೆ ಕೊಡು, ನಾನು ಪರೀಕ್ಷೆಗಳೆಲ್ಲವನ್ನೂ ಕೂಡ ನಾನು ಅನುಭವಿಸ್ತೇನೆ. ಆ ಒಂದು ಪರೀಕ್ಷೆಗಳನ್ನು ಅನುಭವಿಸ್ತಕ್ಕಂಥ ಶಕ್ತಿ ನನಗೆ ದಯಪಾಲಿಸಪ್ಪ ಭಗವಂತ. ಆ ಸಮಸ್ಯೆಯಿಂದ ಆ ಕ್ಷಣ ಪಾರಾಗಲಿಕ್ಕೆ ನನಗೊಂದು ಶಕ್ತಿ ಕೊಡಪ್ಪ ಭಗವಂತ ಎಂಬತಕ್ಕಂಥ ಪ್ರಾರ್ಥನೆಯನ್ನು ನಾವು ಮಾಡ್ಕೊಳ್ಬೇಕು. ಅದನ್ನು ಹೊರತಾಗಿ ಎಷ್ಟೋ ಜನ ತಾವು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಭಗವಂತನ ಮುಂದೆ ನಿಂತು ನನಗೆ ಕಷ್ಟಗಳೇ ಬರಬಾರ್ದಪ್ಪ ಭಗವಂತ, ನಾನು ಕಷ್ಟಗಳನ್ನು ಅದನ್ನು ಎದುರಿಸಲೇಬಾರ್ದು ಅಂತಂದರೆ ಅದು ಅಸಾಧ್ಯ. ಕಷ್ಟಗಳನ್ನು ಎದುರಿಸಲೇಬೇಕು. ಅದೇ ನಮ್ಮ ಜೀವನ. ಯಾಕೆ ಅಂತಂದರೆ, ಕಷ್ಟಗಳೇ ಇಲ್ದಿರ ಬರೀ ಸುಖವನ್ನೇ ನಾವು ಅನುಭವಿಸ್ತಾ ಹೋದರೆ ನಾವು ಆ ಸುಖದ, ಸಂತೋಷದ ಆ ಒಂದು ಸಿಹಿಯನ್ನು ಸವಿಲಿಕ್ಕೆ ಆಗೋದಿಲ್ಲ. ಯಾವಾಗ ಕಷ್ಟಗಳನ್ನು ಕೂಡ ಅನುಸರಿಸ್ಕೊಂಡು ನಾವು ಸುಖದ ಹಾದಿಯಲ್ಲಿ ಮುಂದೆ ನಡೀತೀವೋ, ಆಗ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಇರ್ತಕ್ಕಂಥ ಸ್ವಾರಸ್ಯಕತೆಯನ್ನು ನಾವೆಲ್ಲರೂ ಕೂಡ ಸವಿಬಹುದು. ಆ ಕ್ಷಣ ಇರ್ತಕ್ಕಂಥ ಸಂಭ್ರಮವನ್ನು ಆಚರಣೆ ಮಾಡ್ಕೊಳ್ಬೋದು. ನೋವೇ ಇಲ್ದಿರ, ಕಷ್ಟವೇ ಇಲ್ದಿರ ಬರೀ ಸುಖವನ್ನೇ ಅನುಭವಿಸ್ತಾ ಹೋದರೆ, ನಾಳೆ ದಿವಸ ಯಾರಾದರೂ ಹೇಗಿತ್ತು ನಿಮ್ಮ ಜೀವನ ಅಂತಂದರೆ ನೀವು ಹೇಳ್ಕೊಳ್ಬೇಕಾಗಿರತಕ್ಕಂಥದ್ದು ಇಷ್ಟೇ: ನನ್ನ ಜೀವನದಲ್ಲಿ ಏನಿದೆ, ಎಲ್ಲ ಒಳ್ಳೆಯದೇ ಆಗಿದೆ, ಎಲ್ಲ ಕಾರ್ಯಸಿದ್ಧಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನನಗೇನಿದೆ ನೋಡಿ, ಇಷ್ಟೇ. 4-6 ಜನ ನಿಮ್ಮನ್ನು ನೋಡಿ ಕಲ್ತ್ಕೊಳ್ಬೇಕು, ನಿಮ್ಮ ಜೀವನದ ಹಾದಿಯನ್ನು ನೋಡಿ ಕಲ್ತ್ಕೊಳ್ಬೇಕು. ಹಾಗಾಗಿ ಕಷ್ಟ, ನಷ್ಟ, ಸುಖ, ಶಾಂತಿ ಇದೆಲ್ಲವನ್ನು ಕೂಡ ಅನುಸರಿಸ್ಕೊಂಡು ನಾವು ಮುಂದೆ ಹೋಗ್ತಕ್ಕಂಥದ್ದೇ ಬಹಳ ಉತ್ತಮ ಎಂಬತಕ್ಕಂಥ ಮಾತನ್ನು ತಮ್ಮೆಲ್ಲರಿಗೂ ಕೂಡ ಹೇಳ್ತೀನಿ. ಹಾಗಾಗಿ ಗಣಪನನ್ನು ಪ್ರಾರ್ಥನೆಯನ್ನು ಮಾಡೋಣ. ಗಣಪನಲ್ಲಿ ಶ್ರದ್ಧಾಭಕ್ತಿಯಿಂದ ಒಂದು ಸಂಕಲ್ಪವನ್ನು ಮಾಡೋಣ. ಏನಪ್ಪ ಭಗವಂತ, ನೀನು ಕೊಡ್ತಾ ಇರತಕ್ಕಂಥ ಕಷ್ಟಗಳೆಲ್ಲವನ್ನೂ ಕೂಡ ನಾನು ಅನುಭವಿಸ್ತೇನೆ. ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ನೀನು ಕಷ್ಟವನ್ನೂ ಕೊಡು, ಸುಖವನ್ನೂ ಕೊಡು, ಎರಡನ್ನೂ ಕೂಡ ಸರಿಸಮ ಪ್ರಮಾಣವಾಗಿ ಕೊಡು. ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಕಷ್ಟವನ್ನು ಕೊಟ್ಟಾಗ ದಯವಿಟ್ಟು ನಾನು ಕೈ ಬಿಡಬೇಡ. ಆ ಒಂದು ಕಷ್ಟವನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ನೀನು ನನಗೆ ಕೊಟ್ಬಿಡಪ್ಪ ಭಗವಂತ ಅಂತ ಹೇಳಿ ನಾವು ಗಣಪನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರೆ, ನಿಜಕ್ಕೂ ಹೇಳ್ತೀನಿ, ನಾವು ಪಡತಕ್ಕಂಥ ಕಷ್ಟವೂ ಕೂಡ ನಮಗೆ ಅರಿವೇ ಇಲ್ಲದೆ ಇರೋ ರೀತಿ ಆ ಕಷ್ಟಗಳನ್ನು ನಿವಾರಿಸ್ಕೊಳ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಸಂಕಷ್ಟಹರ ಚತುರ್ಥಿಯ ಗಣಪನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿವಸ ಸಂಕಷ್ಟಹರ ಚತುರ್ಥಿ ಇದೆ ಗುರುಗಳೇ. ಸಿದ್ಧಿವಿನಾಯಕಾಯ ನಮಃ. ಮಹಾಗಣಪತಿಯೇ ನಮಃ. ಓಂ ಸಂಕಷ್ಟಹರ ಮಹಾಗಣಪತಿ ದೇವತಾಭ್ಯೋ ನಮಃ. ಗಣನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ಸುವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಪಸ್ಸೇದ ಸಾಧನಂ ದಿಶತೆ ಏದ ಗಣಪತೆ ಗಣೇಶತ್ವಾಮಾವರ್ವಪ್ರಥಮಂ ಕವೀನಾಂ ನರತೆ ತತ್ರೇತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮರ್ಚಾತ್. ಮಹಾಗಣಾಧಿಪತೈ ನಮಃ. ಸಿದ್ಧಿವಿನಾಯಕಾಯ ನಮಃ. ಉದ್ದಂಡವಿನಾಯಕಾಯ ನಮಃ. ಶ್ರೇಷ್ಠವಿನಾಯಕಾಯ ನಮಃ. ಅಭಯವಿನಾಯಕಾಯ ನಮಃ. ಮೋಕ್ಷವಿನಾಯಕಾಯ ನಮಃ. ಸಂಕಷ್ಟಹರ ಮಹಾಗಣಪತೆ ನಮೋ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪತೆ ನವೋ ಗಣಪತೆ ನಮ ಪ್ರಮದಪತೆ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೆ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ, ಶಿವನ ಪುತ್ರನಾದಂತಹ ಗಣಪನ ಆರಾಧನೆ ಮಾಡ್ತಾ, ಈ ಶುಭ ದಿನ ಸಂಕಷ್ಟಹರ ಮಹಾಗಣಪತಿ ಸಕಲ ವಿಧವಾದಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿಕ್ಕೋಸ್ಕರನೇ ಪ್ರತಿ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆ ಆದ ನಂತರ ಕೃಷ್ಣ ಪಕ್ಷದ ಪ್ರಾರಂಭದಲ್ಲೇ ಬರ್ತಕ್ಕಂಥ ಸಂಕಷ್ಟಹರ ಚತುರ್ಥಿಯನ್ನು ತಾವೆಲ್ಲರೂ ಸಹಿತ ಶ್ರದ್ಧೆಯಿಂದ, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಸಂಕಷ್ಟಹರ ಮಹಾಗಣಪತಿ ಬಹಳ ವಿಶೇಷವೇ ಸರಿ. ಇದರೊಂದಿಗೆ ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಅಂತೂ ನಿತ್ಯವೂ ನಿತ್ಯೋತ್ಸವವಾಗಿ ನಡೀತಾನೇ ಇದೆ. ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನ ವಿಶೇಷವಾದಂಥ ಆಸ್ಥಾನ
ಸ್ವಾಮಿಯನ್ನು ಪ್ರತಿನಿತ್ಯ ದರ್ಶನ ಮಾಡುವಂಥ ಸೌಭಾಗ್ಯ, ಅದರಲ್ಲೂ ನಮ್ಮ ಕರ್ನಾಟಕದ ಪೇಜಾವರ ಶ್ರೀಗಳಿಗೆ, ಉಡುಪಿ ಮಠದಲ್ಲಿ ಅಷ್ಟಮಠದಲ್ಲಿ ಒಂದು ಮಠಕ್ಕಾಗಿರ್ತಕ್ಕಂಥ ಪೇಜಾವರ ಶ್ರೀಗಳು ಅವರ ಕರಹಸ್ತದಿಂದ ಪ್ರಭು ಶ್ರೀರಾಮಚಂದ್ರನ ಅರ್ಚನಾ ಸಂಕಲ್ಪ ಪ್ರಾಕಾರೋತ್ಸವ ಉತ್ಸವ ಇದೆಲ್ಲವನ್ನು ನಡೆಸುವಂಥ ಸೌಭಾಗ್ಯ ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದೆ. ನಿಜಕ್ಕೂ ಕರ್ನಾಟಕದಲ್ಲಿ ಹುಟ್ಟಿದ ನಾವೆಲ್ಲರೂ ಧನ್ಯರು. ಒಂದು ಕಡೆ ಹನುಮ, ಮತ್ತೊಂದು ಕಡೆ ಪ್ರಭು ಶ್ರೀರಾಮಚಂದ್ರ. ರಾಮ ಬಂದದ್ದು ಕರ್ನಾಟಕಕ್ಕೆ. ನೋಡಿ, ಸೀತೆ ಹೋದಾಗ ಸೀತೆಯನ್ನು ಹುಡುಕೊಂಡು ಬಂದಂತಹ ಸಾನ್ನಿಧ್ಯ. ಸೀತೆ ಯಾವಾಗ ಕಾಡಿನಲ್ಲಿ ಸೀತೆಯನ್ನು ರಾವಣಾಸುರ ಕರ್ಕೊಂಡು ಹೊರಟೋಗ್ತಾನೋ, ಅದಾದ ನಂತರ ಅದೇ ಕಾಲದಲ್ಲಿ ಸೀತೆಯನ್ನು ಹುಡುಕೊಂಡು ಬರುವಂತಹ ಕಾಲ ಕರ್ನಾಟಕಕ್ಕೆ ರಾಮ ಬರ್ತಾನೆ. ಆಗ ಸಿಕ್ಕಂತಹದ್ದು ಹನುಮ. ಅಲ್ಲಿಂದ ಹನುಮ ಮತ್ತು ರಾಮರ ಆ ಒಂದು ವಿಶೇಷವಾದಂತಹ ಬಾಂಧವ್ಯ ಬೆಳಕೊಂಡು ಮುನ್ನಡೆಯುತ್ತೆ. ತಾವೀಗ ನೋಡ್ತಿರ್ತಕ್ಕಂಥದ್ದು ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಬೆಳಗಿನ ದರ್ಶನ. ಇದೊಂದು ಸೌಭಾಗ್ಯವೇ ಸರಿ. ಪ್ರತಿನಿತ್ಯದ ಕಾಯಕದಲ್ಲಿ ಬೆಳಗ್ಗೆದ್ರೆ ರಾಮರ ದರ್ಶನ ಆಗ್ತಾ ಇದೆಯಲ್ಲ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ತಮ್ಮೆಲ್ಲರಿಗೂ ಒಂದು ಅದೃಷ್ಟದ ಸಂಕೇತವೇ ಸರಿ. ರಾಮ, ಕೋದಂಡರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ಶ್ರೀರಾಮ, ರಾಮ, ಅದೃಷ್ಟದಲ್ಲಿ ಅದೃಷ್ಟ ರಾಮಚಂದ್ರನ ಬೆಳಗಿನ ದರ್ಶನ. ಪ್ರತಿಯೊಬ್ಬರಿಗೂ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಸಂಪೂರ್ಣ ಕೃಪಾಶೀರ್ವಾದ ಎಲ್ಲರಿಗೂ ಸಿಗಲಿ. ರಾಮದೇವರ ಅನುಗ್ರಹದಿಂದ ಹಾಕುವ ಪ್ರತಿ ಹೆಜ್ಜೆಯೂ ಸಿದ್ಧ ಯಶಸ್ಸಾಗಿರಲಿ. ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾಗಿರಲಿ. ಶ್ರೀರಾಮಚಂದ್ರನ ಆದರ್ಶಗಳೇನಿದೆಯೋ ಎಲ್ಲವನ್ನೂ ಸಹಿತ ನಾವು ಪಾಲನೆ ಮಾಡುವಂಥದ್ದಾಗಲಿ. ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ತಂದೆಯ ಮಾತಿಗೆ ಕಟ್ಟು ಬೀಳುವಂತಹ ಮಕ್ಕಳೇ ಇರಲಿ. ಯಾಕೆಂದರೆ ತಂದೆ ತನ್ನ ಶ್ರಮವನ್ನು, ತನ್ನ ಪರಿಶ್ರಮವನ್ನು, ತನ್ನ ಆ ಕಾಲದ ನಿಯಮಗಳೇನಿದೆ ಅದನ್ನು ಪಾಲನೆ ಮಾಡಲಿಕ್ಕಾಗಿ ಮಕ್ಕಳಿಗೆ ಸೂಚನೆ ಮಾಡತಕ್ಕಂಥದ್ದು. ಮಕ್ಕಳು ಅದನ್ನು ಪಾಲನೆ ಮಾಡ್ತಾ ಮುಂದೆ ನಡೆಯುವಂತಹದ್ದು ಅದು ಸೌಭಾಗ್ಯದ ಒಂದು ಸಂಕೇತ ಅಂತ ಹೇಳ್ತಾರೆ. ಹಾಗಾಗಿ ಪ್ರಭು ಶ್ರೀರಾಮಚಂದ್ರನ 5 ವರ್ಷದ ಈಗ ನಾವು ನೋಡ್ತಿರ್ತಕ್ಕಂಥದ್ದು ಇಲ್ಲಿ 5 ವರ್ಷದ ಮುಖ ಮಾತ್ರ. ಅಂದರೆ ಶ್ರೀರಾಮಚಂದ್ರನ ಬಾಲಲೀಲೆಗಳು, ಅಂದರೆ ಬಾಲರಾಮನ ನಾವು ದರ್ಶನ ಮಾಡ್ತಾ ಇದ್ದೀವಿ. ಇಂತಹ ರಾಮಚಂದ್ರನ ದರ್ಶನ ಮಾಡುವಂಥ ಸೌಭಾಗ್ಯ ನಮ್ಮದಾಗಿದೆ. ಇದಾದ ನಂತರ ಇನ್ನು ಮುಂಬರ್ತಕ್ಕಂತಹ ಕಾಲ ಸಂಕಷ್ಟರ ಮಹಾಗಣಪತಿ ಆದ್ದರಿಂದ ಇವತ್ತು ಗಣಪನಿಗೂ ಒಂದು ವಿಶೇಷವಾದಂಥ ಆರಾಧನೆಯನ್ನು ಸಲ್ಲಿಸೋಣ. ವಾರದ ಮೊದಲನೇ ದಿವಸ ಸೋಮವಾರ ಆದ್ದರಿಂದ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡಬೇಕಾಗಿದೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಆದಿತ್ಯಾದಿ ನವಗ್ರಹಗಳು ಮತ್ತು ರಾಶಿಫಲ ಎಲ್ಲವನ್ನೂ ತಿಳ್ಕೊಳ್ಳುವಂತಹ ಒಂದು ಕಾಲ. ಇವತ್ತು ರಾಶಿಫಲವನ್ನು ಬೇಗನೆ ಶುರು ಮಾಡೋಣ. ಯಾಕೆಂದರೆ ಕಳೆದ 1-2-3 ದಿನಗಳಿಂದ ತಿಳಿಸ್ತಾನೇ ಬಂದಿದ್ದೇವೆ, ರಾಶಿಫಲವನ್ನು ಬೇಗ ಶುರು ಮಾಡಬೇಕು, ಪಂಚಾಂಗ ಶ್ರವಣವನ್ನು ಮುಂದುವರಿಸಬೇಕು ಅಂತ. ಅದಕ್ಕಾಗಿ ಈಗ ಪಂಚಾಂಗ ಶ್ರವಣದ ಕಡೆನೂ ಸ್ವಲ್ಪ ಗಮನ ಹರಿಸೋಣ. ಯಾಕೆಂದರೆ ಅದೇ ಇವತ್ತಿನ ದಿನದ ವಿಶೇಷತೆ ಹೇಳ್ಬಿಡೋಣಲ್ಲ ಗುರುಗಳೇ. ಹಾಂ, ಇನ್ನು ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಪ್ರತಿನಿತ್ಯದ ಕಾಯಕದಲ್ಲಿ ಪಂಚಾಂಗ ಶ್ರವಣ ನಡೆದ್ರೇ ಆ ದಿನದ ಪರಿಪೂರ್ಣತೆ ಆಗುವಂಥದ್ದು. ಯಾಕೆಂದರೆ ತಿಥಿವಾರ ನಕ್ಷತ್ರ ಯೋಗ ಫಲದಿಂದ, ಪ್ರತಿನಿತ್ಯದ ತಿಥಿವಾರ ನಕ್ಷತ್ರ ಯೋಗ ಫಲದಿಂದ ಸಂಪೂರ್ಣವಾದಂಥ ರೀತಿ ಎಲ್ಲವನ್ನು ಸಿದ್ಧ ನಾವು ಅರ್ಥ ಮಾಡಿಕೊಳ್ಬೇಕು. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಹಿಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ 29/1/2024 ಸೋಮವಾರ ಚತುರ್ಥಿ, ಪುಬ್ಬ ನಕ್ಷತ್ರ, ಸಂಕಷ್ಟರ ಚತುರ್ಥಿ. ಇವತ್ತು ಸಂಕಷ್ಟರ ಚತುರ್ಥಿ ಆದ್ದರಿಂದ ಇವತ್ತು ನಿಮ್ಮ ಪ್ರಾಂತ್ಯಗಳಲ್ಲಿ ಹತ್ತಿರದಲ್ಲೆಲ್ಲಾದರೂ ಗಣಪನ ಸಾನ್ನಿಧ್ಯವಿದ್ದು ಗಣಪನ ವಿಶೇಷವಾದಂಥ ಅನುಷ್ಠಾನವನ್ನು, ಸಂಕಷ್ಟರ ಮಹಾಗಣಪತಿಯ ವೃತಾನುಷ್ಠಾನವನ್ನು ನಡೆಸುವಂಥ ಒಂದು ಕಾಲ ಅಥವಾ ದೇವಾಲಯಗಳಿದ್ದರೆ ಅಲ್ಲಿಗೆ ತಪ್ಪದಿರ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ. ನಿಮ್ಮ ಕೈಲಿ ಸಾಧ್ಯವಾದರೆ ಇವತ್ತು ತಲೆಗೆ ಸ್ನಾನ ಮಾಡಿಕೊಂಡು ಸಂಜೆವರೆಗೂ ಉಪವಾಸ ಇರಿ. ಉಪವಾಸ ಇದ್ದು ನಂತರ ಗಣಪನ ದರ್ಶನಕ್ಕೆ ಹೋಗಿ ಬನ್ನಿ. ದರ್ಶನಕ್ಕೆ ಹೊರಡೋಕ್ಕೂ ಮುನ್ನ ಇವತ್ತು ಬೆಳಗ್ಗೆ ನಿಮಗೆ ಅನುಕೂಲ ಆದರೆ 1 ಹಿಡಿಯಷ್ಟು ಕಡಲೆಕಾಳನ್ನು ನೀರಲ್ಲಿ ನೆನೆಸಿ. ನೆಂದಿರ್ತಕ್ಕಂಥ ಕಡಲೆಕಾಳು, ಕಾಬೂಲ್ ಕಡಲೆ ಅಲ್ಲ, ಮಾಮೂಲಿ ಕಡಲೆ, ಈ ನಾಟಿ ಕಡಲೆ ಅಂತ ಹೇಳ್ತಾರಲ್ಲ, ಅಥವಾ ಕಡಲೆಕಾಳಲ್ಲೇ ಈ ಸಾಮಾನ್ಯಕ್ಕೆ ಮಾಮೂಲಿ ಇರ್ತಕ್ಕಂಥದ್ದು ಕಪ್ಪು ಕಡಲೆಕಾಳು, ಅಂತಹದ್ದನ್ನು ನೀರಲ್ಲಿ ನೆನೆಸಿ. ನೆಂದಿರ್ತಕ್ಕಂಥ ಕಡಲೆಕಾಳು ಸಂಜೆವರೆಗೂ ನೀರಲ್ಲೇ ಇರಲಿ. ಸಂಜೆ ಸಾಧ್ಯವಾದರೆ ಪುನಃ ಇನ್ನೊಂದು ಸ್ನಾನ ಆಗಲಿ. ಇನ್ನೊಂದು ಸ್ನಾನ ಸಾಮಾನ್ಯಕ್ಕೆ ಹೆಣ್ಮಕ್ಳು ಮಾಡಬಾರ್ದು. ಗಂಡು ಮಕ್ಕಳು 2-3 ಸತಿ ಮಾಡೋದು ತಪ್ಪಲ್ಲ, ಆದರೆ ಹೆಣ್ಮಕ್ಳು ಮಾಡಬಾರ್ದು. ಹೆಣ್ಣುಮಕ್ಕಳು ಬೆಳಗಿನ ಒಂದು ಸ್ನಾನ ಮಾತ್ರನೇ ಹೇಳಿರೋದು, ಅದೇ ಧರ್ಮಶಾಸ್ತ್ರ. ಅದನ್ನು ಮೇಲೆ ಸ್ನಾನ ಮಾಡ್ತಕ್ಕಂಥದ್ದು, ಅದರಲ್ಲೂ ತಲೆಗೆ ಮೇಲೆ ಸ್ನಾನ ಮಾಡಲೂಬಾರ್ದು. ಅದು ಆರೋಗ್ಯ ದೃಷ್ಟಿ ಮತ್ತು ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಚಿಂತನೆ. ಹಾಗಾಗಿ ಸಂಜೆ ಹೆಣ್ಣುಮಕ್ಕಳು ಲಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಸಂಕಷ್ಟರ ಮಹಾಗಣಪತಿ ವೃತಾನುಷ್ಠಾನವನ್ನು ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥವರು ಈ ನೆಂದಿರ್ತಕ್ಕಂಥ ಕಡಲೆಕಾಳಿಗೆ ಒಂದಿಷ್ಟು ಬೆಲ್ಲ, ಒಂಚೂರು ತುಪ್ಪನ ಮಿಶ್ರಿತ ಮಾಡಿ ಅದನ್ನು ಒಂದು ಡಬ್ಬಿಯಲ್ಲೋ ಒಂದು ಬಾಕ್ಸಲ್ಲೋ ಹಾಕಿಟ್ಕೊಂಡು
ಗಣಪತಿಯ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ದೇವರ ಮುಂದೆ ಅದನ್ನು ಇಡಿಸಿ ನೈವೇದ್ಯ ಮಾಡಿಸಿ ಅಥವಾ ನೀವೇ ದೇವರಿಗೆ ತೋರಿಸಿದ್ದಾದ ಮೇಲೆ ಅಲ್ಲಿ ಗಣಪನ ದೇವಸ್ಥಾನದ ಸಂಕಷ್ಟರ ಮಹಾಗಣಪತಿಯ ವ್ರತಾನುಷ್ಠಾನ ಮುಗಿದು ಅವರು ಪ್ರಸಾದವನ್ನು ಕೊಡುವ ಕಾಲ ನೀವು ತುಪ್ಪ ಮತ್ತು ಬೆಲ್ಲವನ್ನು ಮಿಶ್ರಿತ ಮಾಡಿರ್ತಕ್ಕಂಥ ಹಸಿ ಕಡಲೆಕಾಳಿದೆಯಲ್ಲ, ಆ ಹಸಿ ಕಡಲೆಕಾಳಿಗೆ 4 ಜನಕ್ಕೆ ಮಕ್ಕಳಿಗೋ ಹಿರಿಯರಿಗೋ ಪ್ರಸಾದ ರೂಪದಲ್ಲಿ ಕೊಡಿ, ತಾವೂ ಸ್ವೀಕರಿಸಿ. ಇದನ್ನು ನೀವು ಮಾಡಿದ್ರೆ ಇವತ್ತಿನ ಸಂಕಷ್ಟರದ ಮಹಾಗಣಪತಿಯ ಸಂಪೂರ್ಣ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ರಾಶಿಫಲವನ್ನು ಬೆಳಗ್ಗೆ ಬೇಗ ಪ್ರಾರಂಭ ಮಾಡೋದರಿಂದ ನಿಮ್ಮ ಪ್ರಾಂತ್ಯದ ಅಥವಾ ನಿಮ್ಮ ಅಕ್ಕ ತಂಗಿಯರಿಗೂ, ನಿಮ್ಮ ಅಣ್ಣ ತಮ್ಮಂದರಿಗೂ, ನಿಮ್ಮ ಕುಲಬಾಂಧವರಿಗೂ, ನಿಮ್ಮ ಸುತ್ತಮುತ್ತಿರತಕ್ಕಂಥವರಿಗೆ ರಾಶಿಫಲ ಹಿಂದೆ ಸಾಕಷ್ಟು ಸಮಯ ಆಗ್ತಿತ್ತು. ಈಗ ಹಾಗಲ್ಲ, ರಾಶಿಫಲ ಬೆಳಗ್ಗೆ ಬೇಗ ತೊಗೊಳ್ತೀವಿ. ಉಳಿದ ಸಮಯದಲ್ಲಿ ಬೇರೆ ಬೇರೆ ವಿಚಾರಗಳು ಸಾಕಷ್ಟು ಇದೆ ಮಾತಾಡಲಿಕ್ಕೆ. ಆ ಸಮಯವನ್ನು ಮುಂದುವರಿಸೋಣ. ಅದನ್ನು ನಿಮ್ಮವರಿಗೆಲ್ಲರಿಗೂ ತಿಳಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಮೇಷರಾಶಿಯವರು ಮಾಡುವ ಯಾವುದೇ ಕೆಲಸ ಕಾರ್ಯವಾದರೂ ಒಳ್ಳೆಯ ಮನಸ್ಸಿನಿಂದ ತಾವು ತೀರ್ಮಾನ ತೆಗೆದುಕೊಂಡ್ರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಯೋಗ ಮತ್ತು ಚಂದ್ರ ಎರಡೂ ಚೆನ್ನಾಗಿದೆ. ಆ ಚಂದ್ರನ ಒಂದು ಫಲ ಚೆನ್ನಾಗಿರೋದ್ರಿಂದ ಯೋಗ ಫಲ ಚೆನ್ನಾಗಿದೆ ಅಂತೆಲ್ಲ ಹೇಳ್ಬೋದು. ಆರ್ಥಿಕ ಪರಿಸ್ಥಿತಿಯಿಂದ ಹಿಡಿದು ವ್ಯಾಪಾರ ವ್ಯವಹಾರದ ತನಕ ಎಲ್ಲ ಕಡೆಯಿಂದಲೂ ಒಂದಲ್ಲ ಒಂಥರ ಲಾಭವನ್ನೇ ಗಳಿಸ್ತೀರಿ. ಆದರೆ ತೃಪ್ತಿಕರವಾದಂಥ ಬದುಕು ಕಾಣಲಿಕ್ಕೆ ಮನಸ್ಸು ಒಂದಿಷ್ಟು ಚಂಚಲತೆಗೊಳಗಾಗುತ್ತೆ. ಆ ಮನಸ್ಸನ್ನು ಹಿಡಿತದಲ್ಲಿಟ್ಕೊಳ್ಳಿ, ಸ್ಥಿಮಿತದಲ್ಲಿಟ್ಕೊಳ್ಳಿ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದರೆ ಆ ಬದಲಾವಣೆ ತರುವ ಕಾಲ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಹಾಗೆ ಇವತ್ತಿನ ದಿವಸ ಇನ್ನೊಂದು ವಿಶೇಷ ಏನಂದರೆ ಮಧ್ಯಾಹ್ನ 11 ಗಂಟೆ 12 ನಿಮಿಷದಿಂದ 1:42 ನಿಮಿಷದವರೆಗೂ ಈ ಸಮಯದಲ್ಲಿ ನಿಮ್ಮ ಮನೆ ದೇವರ ಪ್ರಾರ್ಥನೆಯೂ ಆಗಬೇಕು, ಜೊತೆಗೆ ಕುಲದೇವರ ಅನುಗ್ರಹ ಬೇಕು. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಈ ಶುಭ ಮುಹೂರ್ತದಲ್ಲಿ ಇರೋದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯವರು ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಶಾಂತಿ ಸಮಾಧಾನವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ಋಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಸಾಧ್ಯವಾದಷ್ಟು ಮೌನ ತಾಳ್ತಕ್ಕಂಥದ್ದು ಬಹಳ ಉತ್ತಮ. ವಾರದ ಪ್ರಾರಂಭ ಇವತ್ತು ನಾನು ಮೌನ ಕೂತ್ಕೊಂಡ್ಬಿಟ್ರೆ ನನ್ನ ಕೆಲಸ ಹೇಗಪ್ಪ ಅನ್ನೋ ಚಿಂತನೆ ನಿಮಗಿರ್ಬೋದು. ಆದರೂ ಇವತ್ತು ತಾವು ಮೌನದಿಂದಿದ್ದು ಒಂದಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕೇ ವಿನಃ ರೌದ್ರಪಡಿಸ್ಕೊಂಡು ಕೋಪ ಮಾಡಿಕೊಂಡು ಅಥವಾ ಏನೋ ಒಂದು ಆಯ್ತಲ್ಲ ಅಂತ ಹೇಳಿ ಅದಕ್ಕೆ ಇನ್ನೊಂದು ಮಾತಾಡ್ತಾ ಮಾತಿಗೆ ಮಾತು ಬೆಳೆಸಿ ಇಲ್ಲದ ಸಮಸ್ಯೆಯನ್ನು ತಂದುಕೊಳ್ಳುವಂಥದ್ದು ಸಮಂಜಸವಲ್ಲ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮನೆ ದೇವರು ಯಾರು ಇಲ್ದಿದ್ರು, ಅಟ್ಲೀಸ್ಟ್ ನೀವು ಯಾವುದ್ರ ಬಗ್ಗೆ ನಂಬಿಕೆ ಇಲ್ದಿದ್ರು ನಿಮ್ಮ ಜನ್ಮದಾತೆ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಶಾಂತಿ ಸಮಾಧಾನದಿಂದ ಇದ್ದರೆ ವೃಷಭ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿಯವರಿಗೆ ಇವತ್ತು ವಾರದ ಪ್ರಾರಂಭ ದಿನದಿಂದ ಭೂಮಿನ ವ್ಯಾಪಾರ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇವತ್ತು ಒಂದಷ್ಟು ಲಾಭ ಇರತಕ್ಕಂಥದ್ದಿದೆ. ಅಥವಾ ಒಂದು ಕೆಲಸ ಆಗ್ತಾ ಇದೆಯೇನೋ ಅದಕ್ಕಾಗಿ ಶ್ರಮಿಸಬೇಕು ಎಂಬತಕ್ಕಂಥ ಚಿಂತನೆ ಇದೆ. ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗೂ ಅಷ್ಟೇ ಭಾಳ ಆತುರವಾಗಿ ಹೊರಟ್ಬಿಡ್ತೀರಿ. ಏನೋ ಕೆಲಸ ಇದೆ, ಇವತ್ತು ಭಾಳ ದೊಡ್ಡ ಕೆಲಸ ಇದೆ, ಅದು ನಾನು ಸಾಧನೆ ಮಾಡಲೇಬೇಕು, ಅಥವಾ ಉದ್ಯೋಗಕ್ಕೆ ನಾನು ಸರಿಯಾದ ಸಮಯಕ್ಕೆ ಹೊರಡಲೇಬೇಕು, ವಿದ್ಯಾರ್ಥಿಗಳು ನಾನು ಶ್ರಮಿಸಲೇಬೇಕು, ಇವತ್ತು ಓದಬೇಕು ಎಂಬತಕ್ಕಂಥ ಹಠ ವಿದ್ಯಾರ್ಥಿಗಳಲ್ಲೂ ಇದೆ. ಅಂದರೆ ಎಲ್ಲರ ಒಂದು ಅನುಕೂಲಕ್ಕೂ ಸಂಬಂಧಪಟ್ಟಂಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ಅಥವಾ ಯಾರೊಬ್ಬರಾದರೂ ಸರಿಯೇ ಎಲ್ಲರೂ ಶ್ರಮಿಸಿ ಏನೋ ಒಂದು ಸಾಧನೆ ಮಾಡ್ಕೊಳ್ಳಿಕ್ಕೆ ನಿಮ್ಮ ಪ್ರಯತ್ನ ಇದೆ, ನಿಮ್ಮ ಚಿಂತನೆ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಸಂಕಷ್ಟರ ಮಹಾಗಣಪತಿ ಇವತ್ತಾದ್ದರಿಂದ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ 21 ಅಥವಾ 11 ಗರ್ಕೆಯನ್ನು ತಂದು ಗಣಪತಿ ಪಾದದ ಮೇಲಿಟ್ಟು ನೀವು ನಂತರ ಹೊರಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳು ಇಂದಿನ ಭಾಗದಲ್ಲಿ ವೃಷಭ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಮಿಥುನ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಅದರಲ್ಲೂ ಬಹಳ ವಿಶೇಷವಾಗಿ ಇವತ್ತು ಗುರುಗಳು ತಿಳಿಸಿದ ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮನ ನಡೆಸ್ತಾ ಇರತಕ್ಕಂಥ ನನಗೂ ಕೂಡ ನನ್ನ ಪೂರ್ವಜನ್ಮದ ಪುಣ್ಯವೂ ಸಹಿತ ಹೌದು, ತಮ್ಮೆಲ್ಲರ ಒಂದು ಪೂರ್ವಜನ್ಮದ ಸುಕೃತವೂ ಕೂಡ ಹೌದು. ಯಾಕೆ ಅಂತಂದರೆ ಪ್ರಾರಂಭದ ಹಂತದಲ್ಲಿ ಪ್ರಭು ಶ್ರೀ ರಾಮಚಂದ್ರನ ದರ್ಶನವನ್ನು ಮಾಡಿದ್ವಲ್ಲ, ಇವತ್ತಿನ ದಿನದ ಈ ಒಂದು ಸಂತೋಷದ ಸಮಯ, ಈ ಒಂದು ಸಮಯ ನಮ್ಮೆಲ್ಲರಿಗೂ ಕೂಡ ಪ್ರಭು ಶ್ರೀ ರಾಮಚಂದ್ರನ ಸಂಪೂರ್ಣ ಕೃಪಾಶೀರ್ವಾದದಿಂದ ಎಲ್ಲವೂ ಕೂಡ ಒಳ್ಳೆಯದಾಗಲಿ. ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಯಶಸ್ಸನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಮಿಥುನ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ಮಿಥುನ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ.
ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಾಧಿಸುವಂತಹ ಗುಣ ನಿಮ್ಮದು. ಅದರಲ್ಲೂ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಇವತ್ತು ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಪ್ರಾರಂಭದಲ್ಲೇ ಒಂದು ಸ್ವಲ್ಪ ಹೊಟ್ಟೆ ನೋವು, ಸರಿಯಾಗಿ ನಿದ್ದೆ ಇಲ್ಲದಿರತಕ್ಕಂಥದ್ದು, ಒಂದಷ್ಟು ಅಜೀರ್ಣವಾಗುವಂಥದ್ದು ಅಥವಾ ಏನೋ ಒಂದಷ್ಟು ಬೇರೆ ಬೇರೆ ಥರ ಸಮಸ್ಯೆಗಳಿಂದ ಹೆಣ್ಣುಮಕ್ಕಳಿಗೆ ಇವತ್ತು ಸರಿಯಾದ ಮೂಡಲ್ಲಿರೋದಿಲ್ಲ, ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗೋದಿಲ್ಲ. ಮನೆಯಲ್ಲಿ ನಿಮ್ಮ ಕಾಯಕವನ್ನು ಅಡಿಗೆ ಮಾಡೋದು ಅಥವಾ ಆಫೀಸ್ಗೆ ಹೋಗೋದು ಅಥವಾ ಕೆಲಸಕ್ಕೆ ಬರೋದು, ಯಾವುದೋ ಒಂದು ಕೆಲಸ ಜವಾಬ್ದಾರಿ ಇದೆಯಲ್ಲ, ಆ ಜವಾಬ್ದಾರಿಯುತವಾದಂಥ ಕಾಯಕವನ್ನು ಕೆಲಸವನ್ನು ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಇಂತಹ ಪರಿಸ್ಥಿತಿ ಇರೋದ್ರಿಂದ ಸ್ವಲ್ಪ ಜೋಪಾನ ಬೇಕು. ಜೊತೆಗೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆಯ ಕಾಲವನ್ನು ಹೇಗೆ ತಾಯಿ ಭುವನೇಶ್ವರಿಯೋ, ಶಕ್ತಿ ದೇವತೆಯೋ, ಗ್ರಾಮ ದೇವತೆಯೋ ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡುವಂಥ ದೇವರನ್ನು ಇವತ್ತು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಮಿಥುನ ರಾಶಿಯವರು ತಪ್ಪದಿರ ತಾವು ಮಾಡಬೇಕಾದ್ದು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧಕ್ಕೆ ಗರಿಕೆಯನ್ನು ಗಂಧದಲ್ಲಿ ಅದ್ದುಕೊಂಡು ಗಣಪತಿಯ ಪಾದದ ಮೇಲೆ ಇಡಿ. ಸಾಧ್ಯವಾದರೆ ಸ್ವಾಮಿಗೆ ಒಂದು ಬಟ್ಲಡಿಕೆ, ಒಂದು ಅರಿಶಿನ ಕೊಂಬು ಅಥವಾ ಒಂದಿಷ್ಟು ಕಡಲೆಕಾಳು ಇದನ್ನು ಗಣಪತಿ ಸಾನ್ನಿಧ್ಯದಲ್ಲಿಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಮಿಥುನ ರಾಶಿಯವರು ಮತ್ತಷ್ಟು ಅದೃಷ್ಟವನ್ನೇ ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ. ಫಲಾಫಲಗಳಲ್ಲೇನೋ ಅದೃಷ್ಟ ಇದೆ, ಹಾಗಂತ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಿರಿ ಕೋಪ ಇದೆಯಲ್ಲ, ಆ ಕೋಪವನ್ನು ದೂರ ಮಾಡಿಕೊಳ್ಬೇಕು. ಹಾಗೆ ಮನೆ ದೇವರ ಪ್ರಾರ್ಥನೆ ಆಗಬೇಕು. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲೇ ಕೂತು ತಮ್ಮ ಚಿಂತನೆಯನ್ನು ನಡೆಸಬೇಕು. ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಾಫಲಗಳು ಸಿಗ್ತಕ್ಕಂಥದ್ದು. ಯೋಗ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವೂ ನಿಮ್ಮದಾಗುತ್ತೆ. ಆದರೆ ಇವತ್ತು ಯಾವುದು ಬೇಕು ಯಾವುದು ಬೇಡ ಸರಿಯಾದ ಚಿಂತನೆ ಬೇಕಾಗಿದೆ. ದುಡುಕೋದು ಜಾಸ್ತಿ, ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗೋದು ಜಾಸ್ತಿ. ಅದರಲ್ಲೂ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:12 ನಿಮಿಷದವರೆಗೂ 4 ಗಂಟೆ 12 ನಿಮಿಷದವರೆಗೂ ಒಂಥರ ಮಾನಸಿಕವಾದಂಥ ಒತ್ತಡ. ಏನೋ ಕಳ್ಕೊಂಡಿದ್ದೀವೇನೋ, ಏನೋ ಕೈ ಬಿಟ್ಟು ಹೋಗಿದ್ದೇನೋ, ಅಥವಾ ನಾವು ಅಂದುಕೊಂಡಿದ್ದಾಗುತ್ತೋ ಇಲ್ವೋ, ಅಥವಾ ನಮ್ಮ ಚಿಂತನೆ ಸರಿಯಾಗಿದೆಯೋ ಇಲ್ವೋ, ಹೀಗೆ ಒಂದಲ್ಲ ಒಂಥರ ವಿಭಿನ್ನ ಆಲೋಚನೆಗಳು ಇವತ್ತು ಶುರುವಾಗ್ಬಿಡುತ್ತೆ. ಆದರೆ ಇಂಥ ಸಮಯದಲ್ಲೇ ಧೈರ್ಯದಿಂದ ಇರಬೇಕು. ಏನಾದರೂ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕು. ಶಿವಮಂದಿರಕ್ಕೆ ಬಂದು ಒಂದು ಬಿಲ್ವಾರ್ಚನೆ ನಡೆಸಿ. ಸಾಧ್ಯವಾದರೆ ಒಂದಿಷ್ಟು ಶಿವಮಂದಿರದಲ್ಲಿ ಕೊಡ್ತಕ್ಕಂಥ ಭಸ್ಮವನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಕರ್ಕಾಟಕ ರಾಶಿಯವರು ಮತ್ತಷ್ಟು ಅನುಕೂಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ, ಯೋಗ ಫಲ ಇದೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಆದರೆ ಯಾವುದು ಬೇಕು ಯಾವುದು ಬೇಡ ಎಲ್ಲವೂ ಸಹಿತ ಒಂಥರ ಕಣ್ಣಿಗೆ ನೋಡಿದಾಗೆಲ್ಲ ಕಣ್ಣು ನೋಡಿದ್ದೆಲ್ಲವೂ ನನಗೆ ಬೇಕು ಅನಿಸುತ್ತೆ. ಆದರೆ ಅದಕ್ಕೆ ಸಾಧಕ ಬಾಧಕಗಳ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಅದು ನಾವು ತೊಗೊಳ್ಳಿಕ್ಕಾಗತ್ತಾ, ಅದು ನಾವು ಕೊಂಡುಕೊಳ್ಬೋದಾ, ಅಥವಾ ನಮಗೆ ಬೇಕಾ, ಅಥವಾ ಅದರಿಂದ ನಮಗೆ ಮುಂದೆ ಏನು ಅನುಕೂಲ, ಇದು ಯಾವುದೂ ಚಿಂತನೆ ಇಲ್ಲ. ಕಣ್ಣು ನೋಡಿದ್ದೀವಿ, ನಮಗದು ಬೇಕು. ಅದು ಅಸಾಧ್ಯವಾದ ದೂರ ಇರುವಂಥದ್ದು ಅಥವಾ ಇನ್ನೊಬ್ಬರದೋ ಮತ್ತೊಬ್ಬರದೋ ಅಥವಾ ಅದು ಆಗುವುದೇ ಇಲ್ವೇನೋ, ಆದರೂ ಈ ಕಣ್ಣುಗಳಿಗೆ ಅದು ಬೇಕು. ಈ ಪ್ರಕಾರವಾದಂಥ ಚಿಂತನೆ ಇವತ್ತು ಸಿಂಹರಾಶಿಯವರಿಗಿದೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ ಅಥವಾ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಬೇಕಾದ್ರೆ ನೀವು ಮಾಡಬೇಕಾದ್ದು ಇವತ್ತಿನ ದಿವಸ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಬನ್ನಿ. ವಿಷ್ಣು ದೇವರಿಗೆ ಒಂದಿಷ್ಟು ತುಳಸಿಯಿಂದ ಅರ್ಚನೆ ಮಾಡಿಸಿ. ಹಾಗೆ ಎಲ್ಲಾದರೂ ಕಪ್ಪು ಬಣ್ಣದ ಆಕಳು ನೋಡಿ, ಕಪ್ಪು ಬಣ್ಣದ ಹಸು ಒಂದಿಷ್ಟು ಏನಾದರೂ ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಿ. ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಏನಾದರೂ ಒಂದು ತಿನ್ನಲಿಕ್ಕೆ ಪದಾರ್ಥವನ್ನು ಕೊಟ್ಟು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದದಿಂದ ಮಾತ್ರ ಇವತ್ತು ನೀವು ಸಾಧನೆಯನ್ನು ಸಿದ್ಧಿಪಡಿಸ್ಕೊಡಂಗೆ ಆಗುತ್ತೆ. ಆದರೂ ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನ ನಮಸ್ಕಾರ ಮಾಡಿ ಒಂದು ಚಿಟಿಕೆ ಗೋಧಿಯನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಆಚೆಗೆ ಹಾಕಿ ಕೆಂಪು ಗಂಧವನ್ನು ತೆಗೆದು ಆ ಕೆಂಪು ಗಂಧವನ್ನು ಭಗವಂತನ ಪಾದಕ್ಕೋ ನಿಮ್ಮ ಮನೆ ದೇವ್ರ ಫೋಟೋಗೆ ಒಂಚೂರು ಗಂಧ ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳಿ. ಇಷ್ಟು ಮಾಡಿದ್ರೆ ಸಿಂಹರಾಶಿಯವರು ಖಂಡಿತ ಒಳಿತನ್ನು ಕಾಣ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಯಾರೊಬ್ಬರ ಮಾತಾಡೋ ಮಾತುಗೂ ಸಹಿತ ತಲೆಬುಗ್ಸಿ ನಿಂತ್ಕೊಳ್ಳೋಂಥವ್ರಲ್ಲ, ಎದುರು ನಿಂತೇ ಮಾತಾಡ್ತೀರಿ, ಅಧಿಕವಾದಂಥ ಗರ್ಜನೆ ಮಾಡ್ತೀರಿ. ಆದರೆ ಆ ಗರ್ಜನೆಯ ಕಾಲ ಒಮ್ಮೆ ಆಲೋಚನೆ ಮಾಡಿ. ಅವ್ರು ಆಡುವ ಮಾತು ನೀವು ಆಡುವ ಮಾತಿಗೆ ಸರಿ ಇದೆಯಾ, ಅದು ಕರೆಕ್ಟಾಗಿದೆಯಾ ಅಂತ ಚಿಂತನೆ ಮಾಡಿ. ಕೆಲವೊಮ್ಮೆ ಏನಾಗುತ್ತೆ, ಮಾತಿಗೆ ಸಂಬಂಧವೇ ಇರೋದಿಲ್ಲ, ಆದರೂ ಗರ್ಜನೆ ಮಾಡ್ತೀರಿ, ಭಯಪಡ್ತೀರಿ ಅಥವಾ ಭಯಪಡಿಸ್ತೀರಿ, ಏನೋ ಒಂದು ವ್ಯತ್ಯಾಸ ಆಗ್ತಾ ಇರುತ್ತೆ. ಇವತ್ತು ಮಾತ್ರ ತುಂಬ ತಾಳ್ಮೆ ಬೇಕು ಸಿಂಹರಾಶಿಯವರಿಗೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗಂತೂ ಅದೃಷ್ಟದ ಸುರಿಮಳೆ. ಇವತ್ತು ತಾವೇನು ಅಂದುಕೊಂಡಿದ್ದೀರೋ ಅದನ್ನು ಸಾಧನೆ ಮಾಡ್ತೀರಿ. ಕೊಟ್ಟ ಮಾತಿನಂತೆ ನಡ್ಕೊಳ್ತೀರಿ.
ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಪ್ರತಿಯೊಂದು ಕಾಯಕವನ್ನು ನಿಮ್ಮ ಮನಸ್ಸಾ ಇಚ್ಛೆ ಅದನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತೃಪ್ತಿಕರವಾಗಿರ್ತಕ್ಕಂಥ ಕಾಲ ಇವತ್ತಾದ್ದರಿಂದ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಹಾಗೆ ಅಸಮಾಧಾನ ಅಂತಕ್ಕಂಥದ್ದು ಏನೇ ಇದ್ದರೂ ಅದನ್ನು ಸಮಾಧಾನಕರವಾದಂಥ ರೀತಿಯಲ್ಲೇ ತೊಗೊಳ್ಬೋದು. ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ ಕಾಣಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಒಂದಷ್ಟು ಅಕ್ಕಿ, ಒಂದಷ್ಟು ಹೆಸರು ಕಾಳು, ಅಕ್ಕಿ ಮತ್ತು ಹೆಸರು ಕಾಳು ಅಥವಾ ಅಕ್ಕಿ ಮತ್ತು ಹೆಸರು ಬೇಳೆ ಎರಡೂ ಧಾನ್ಯವನ್ನು ಮನೆಯಲ್ಲೇ ಇಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿ, ಸಂಜೆ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸುವಂಥ ಕಾಲದಲ್ಲಿ ನಿಮ್ಮ ಸುತ್ತಮುತ್ತ ಯಾವುದೇ ದೇವಸ್ಥಾನ ಇದ್ರೂ ಬರಲ್ಲ, ಆ ದೇವಾಲಯಕ್ಕೆ ತೆಗೆದುಕೊಂಡು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ಕೊಂಬನ್ನಿ. ಇದಿಷ್ಟು ಮಾಡಿದ್ರೆ ಸಾಕು, ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ವಾರದ ಪ್ರಾರಂಭ ಸೋಮವಾರ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ. ತಾವು ಮಾಡುವಂತಹ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ಬೇಕಲ್ಲ, ಬದಲಾವಣೆಯೂ ಬೇಕು. ಒಳ್ಳೆಯ ಮನಸ್ಥಿತಿಯಿಂದ ತಾವು ಅಂದುಕೊಂಡಷ್ಟು ಕೆಲಸ ಸಾಧನೆಯೂ ಆಗಬೇಕು. ಏನಾದರೂ ಒಂದು ಹೊಸತನ ಬೇಕು, ಹೊಸ ಮನಸ್ಸಲ್ಲಿರ್ತಕ್ಕಂಥ ಕೆಲಸಗಳನ್ನೇ ಆಗಬೇಕು. ಜೊತೆಗೆ ನಿಮ್ಮ ಆತ್ಮೀಯರು ಸ್ನೇಹಿತರು ಸಹಿತ ಒಳ್ಳೆ ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ವ್ಯಾಪಾರ ವ್ಯವಹಾರ ಪರವಾಗಿಲ್ಲ. ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆ ದೂರ ಆಗುತ್ತೆ. ಆರೋಗ್ಯದಲ್ಲಿ ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತಿರ್ತಕ್ಕಂಥದ್ದು ಎಲ್ಲವೂ ಸರಿ ಹೋಗುತ್ತೆ. ಆದರೆ ತುಂಬ ದೊಡ್ಡದಾದಂಥ ಒಂದು ಹೊರೆ ತಲೆ ಮೇಲೆ ಕೂತ್ಕೊಂಡಿರುತ್ತೆ. ಆ ದೊಡ್ಡದಾದಂಥ ಹೊರೆ, ತೂಕದಂಥ ಹೊರೆ ಅಥವಾ ಒಂದು ಬೇಡವಾದಂಥ ಕೆಲಸ ಅದು ನಿಮ್ಮ ತಲೆಯಲ್ಲಿ ಕೂತ್ಕೊಂಡು ಅದನ್ನು ಹೇಗೆ ದೂರ ಮಾಡ್ಕೋಬೇಕು, ಹೇಗೆ ಸರಿಪಡಿಸ್ಕೋಬೇಕು, ಅದರ ಬಗ್ಗೆ ಒಂದಷ್ಟು ಚಿಂತನೆ ಶುರುವಾಗುತ್ತೆ. ಭಗವಂತ ಈ ಕಡೆಯಿಂದೆಲ್ಲ ಒಳ್ಳೆಯದನ್ನೇ ಮಾಡಿದ್ರೆ ಆ ಕಡೆ ಒಂದು ಆಲೋಚನೆ ಕೊಡ್ತಾನಲ್ಲ, ಆ ಆಲೋಚನೆಯನ್ನು ಹೇಗೆ ಸರಿಪಡಿಸ್ಕೋಬೇಕು ಗೊತ್ತಾಗೋದಿಲ್ಲ. ಅಲ್ಲೇ ವ್ಯತ್ಯಾಸ ಆಗುತ್ತೆ. ಆದರೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಅದ್ಭುತವಾದಂಥ ಕಾಯಕವಿದೆ. ಮಧ್ಯಾಹ್ನ ಸರಿಸುಮಾರು 1 ಗಂಟೆ 45 ನಿಮಿಷದಿಂದ 3:20 ಮಧ್ಯದಲ್ಲಿ ಆಗುವ ಕೆಲಸ ಇದೆಯಲ್ಲ, ಭಾಳ ಜವಾಬ್ದಾರಿಯಾಗಿ ಮಾಡಬೇಕು. ಆವಾಗಲೇ ಅದರ ಲಾಭ ಸಿಗ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡೋದು ಭಾಳ ಉತ್ತಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಈ ರಾಮತಾರಕ ಮಂತ್ರವನ್ನು ವಿಶೇಷವಾಗಿ ಪಠನೆ ಮಾಡಿ. ಜೊತೆಗೆ ನೀವು ಮಾಡಬೇಕಾದ್ದು ಎಲ್ಲಾದರೂ ಒಂದು ಹನುಮ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ರುದ್ರದೇವರನ್ನ ಪ್ರಾರ್ಥನೆ ಮಾಡಿ. ನೋಡಿ, ಹನುಮ ಕ್ಷೇತ್ರದಲ್ಲಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಒಂದು 11 ಬಾರಿ ಪಠನೆ ಮಾಡಿ. ಅದಾದ ನಂತರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮವನ್ನು ಪಠನೆ ಮಾಡಿ. ಹೀಗೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಖಂಡಿತ ಒಳಿತನ್ನು ಕಾಣ್ತೀರಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಸಣ್ಣ ವಿಚಾರವನ್ನು ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ. ಅರ್ಧ ತಲೆನೋವು, ಮೈಕೈ ನೋವು, ಇವತ್ತು ಆರೋಗ್ಯವೂ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಆದರೆ ಏನಾದರೂ ಒಂದು ಸಾಧನೆ ಮಾಡಬೇಕು, ಸಾಧಿಸಬೇಕು ಎಂಬತಕ್ಕಂಥ ಹಠ ಇದೆ, ಛಲ ಇದೆ. ಆ ಹಠ ಛಲ ನಿಮ್ಮನ್ನು ಯಾವ ಮಟ್ಟಕ್ಕೆ ತೊಗೊಂಡೋಗುತ್ತೆ ಅಂದರೆ ಭಗವಂತ ತಾವು ಏನು ಅಂದುಕೊಂಡಿದ್ರೂ ಅಂದುಕೊಂಡಷ್ಟು ನಡೆಸುವಂಥ ಯೋಗಫಲ ಇದೆ. ಅದರ ಜೊತೆಗೆ ಇವತ್ತು ಗಣಪತಿಯ ಪ್ರಾರ್ಥನೆ ಬೇಕು. ಅದಕ್ಕೋಸ್ಕರ ಸಂಕಷ್ಟರ ಮಹಾಗಣಪತಿ ಆದ್ದರಿಂದ ಸ್ವಾಮಿಗೆ ಏನಾದರೂ ಒಂಚೂರು ನೈವೇದ್ಯವನ್ನು ಕೊಟ್ಟು ಆ ನೈವೇದ್ಯ ಪ್ರಸಾದವನ್ನು ನಿಮ್ಮ ಕೈಯಿಂದ ಸಣ್ಣ ಪುಟ್ಟ ಮಕ್ಕಳಿಗೆ ಕೊಟ್ಟಿದ್ದೆ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಪ್ರಯಾಣ ಕಾಲ ಆಗಲಿ, ವ್ಯಾಪಾರ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ ಯಾವುದೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಲಿ. ಸಡನ್ನಾಗಿ ದುಡುಕಿ ತೀರ್ಮಾನ ತಂದ್ಕೊಳ್ಬೇಡಿ. ಗಾಡಿ ಹತ್ತಿ ಹೊರಡಬೇಕಾದ್ರೆ ಮೊದಲು ನಿಮ್ಮ ಮನೆ ದೇವ್ರಿಗೊಂದು ಪ್ರಾರ್ಥನೆ, ಮನೇಲಿರ್ತಕ್ಕಂಥ ತಂದೆ ತಾಯಿ ಹತ್ರ ಹಸನ್ಮುಖಿತನ, ಮನೇಲಿರ್ತಕ್ಕಂಥ ಯಾರೊಬ್ಬರಾದರೂ ಸಹಿತ ಮನೆಗೆ ನೀವು ಆಚೆ ಹೊರಡಬೇಕಾದ್ರೆ ಯಾರು ನಿಮಗೆ ಎದುರಾಗ್ತಾರಲ್ಲ ಅವರ ಮುಖನೂ ನೋಡಿ ಸಂತೋಷವಾಗಿ ನಗನಗ್ತಾನೆ ಹೊರಡಬೇಕು. ಆಮೇಲೆ ಮುಖದ ತುದಿಯಲ್ಲಿ ಅಂದರೆ ಮೂಗಿನ ತುದಿಯಲ್ಲಿ ಕೋಪ ಇರಲಿ, ಮುಖದಲ್ಲಿ ಒಂಥರ ಆಕ್ರೋಶ ಇರಲಿ, ಅಥವಾ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಏನೋ ನಾವು ಕಳ್ಕೊಂಡಿದ್ವಿ ಅಥವಾ ದೊಡ್ಡ ಜವಾಬ್ದಾರಿ ಇದೆ ಅಥವಾ ಎಲ್ಲ ತಲೆ ಮೇಲೆ ನನ್ನ ತಲೆ ಮೇಲೆ ಬಿದ್ದಿದೆ ಅನ್ನೋ ಬಾಧೆ ಬಿಟ್ಟುಬಿಟ್ಟು ಸ್ವಲ್ಪ ಹಸನ್ಮುಖಿಯಾಗಿ ನಗನಗ್ತಾ ಹೊರಡಿ. ನಿಮ್ಮ ಶ್ರೇಯಸ್ಸನ್ನು ಬಯಸುವಂಥವ್ರು, ನಿಮ್ಮ ಶ್ರೇಯಸ್ಸಿಗಾಗಿ ಒದ್ದಾಡುವಂಥವ್ರು ನಿಮ್ಮ ಇಡೀ ಕುಟುಂಬದ ಜನ ಇದ್ದಾರೆ. ಅವರೆಲ್ಲರನ್ನೂ ಒಂದು ಸತಿ ನೋಡಿ ಮಾತಾಡಿಸಿ ಹೋಗೋದ್ರಲ್ಲಿ ಖಂಡಿತ ತಪ್ಪಲ್ಲ. ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಅನುಭವಸ್ಥರ ಮಾತು ಇವತ್ತು ನಿಮ್ಮ ಜೊತೆಯಲ್ಲಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳನ್ನು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ
ಹಲೋ ಹಲೋ ಗುರುಜಿ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀವಿ ಗುರುಜಿ. ನೀವು ಚೆನ್ನಾಗಿದ್ದೀರಾ ಗುರುಜಿ? ನಾನು ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗೋಕಾಕ್ನಿಂದ ಮಾಡ್ತಿದ್ದೀವಿ. ಅಮ್ಮ ಸಂತೋಷ. ಅಮ್ಮ ತಮ್ಮ ಹೆಸರು? ಅನ್ನಪೂರ್ಣ. ಅನ್ನಪೂರ್ಣ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಾಂ ರೀ, ಕೊಡ್ರಿ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಒಟ್ಟ ಊಟ ಹೋಗಲ್ರಿ ಗುರುಜಿ. 2 ತಿಂಗಳಾತು ನನಗೆ ಬರೀ ಗಂಜಿ ಇದ್ರ ಮ್ಯಾಗ ಅದನ್ನು ಒಟ್ಟ ವಾಂತಿ ಆದಂಗ ಆಕೈತಿ. ಒಂಥರ ಆಸನಂಗ ಆಕೈತಿ. ನನಗ 68 ವಯಸ್ಸು ರೀ. BP ಇಲ್ಲ, ಶುಗರ್ ಇಲ್ರಿ. ಆಸ್ಪತ್ರೆಗೆ ತೋರಿಸಿದ್ರೆ ಎಲ್ಲ ನಾರ್ಮಲ್ ಬರ್ತದ್ರಿ. ಭಾಳ ತ್ರಾಸ ಬರ್ತೈತಿ ನನಗೆ. ಒಟ್ಟ ಬರೀ 2 ತಿಂಗಳಾತು ಗಂಜಿ ಆದ ಇಟ್ಟು ಆಗತ್ತ. ಏನಾಗೈತೆ ಗುರುಜಿ? ಅಲ್ಲ, ನಾನು ಹೇಳ್ತೀನಿ ಮತ್ತೊಮ್ಮೆ. ನಿಮ್ಮ ವಯಸ್ಸೆಷ್ಟು ಹೇಳಿ? ವಯಸ್ಸು 68 ನಡೆಯತ್ತವ್ರಿ. 68? ಹೌದು ರೀ. BP ಶುಗರ್ ಏನಿಲ್ಲ? ಏನೂ ಇಲ್ರಿ ಗುರುಜಿ. ಇನ್ನೂ ಹಾಗೇ ಇರಬೇಕು. ಇನ್ನೂ ನಿಮ್ಮ 100 ಕಾಲ ನಿಮ್ಮ ಬದುಕು ಹಾಗೆ ಚೆನ್ನಾಗಿರಲಿ. ಈ BP ಮತ್ತು ಶುಗರ್ ಇವರಿಬ್ಬರು ಅಕ್ಕ ತಂಗಿರಿದ್ದಾರಲ್ಲ, ಇವರಿಬ್ಬರನ್ನು ಮನೆ ಕರೀಲೇಬೇಡಿ. ಅವರಿಬ್ಬರು ದೂರ ಇರಲಿ. ಯಾವ ವ್ಯಕ್ತಿಗೆ BP ಶುಗರ್ ಅಕ್ಕ ತಂಗಿರ ಮನೆಗೆ ಬಂದು ಸೇರ್ಕೊಂಡ್ಬಿಡ್ತಾರೋ ಅಲ್ಲಿ ಶುರು ಅವ್ರ ರಾಜಕೀಯನ. ನೆಮ್ಮದಿಯಾಗಿರೋ ಬದುಕು ಏನೋ ಒಂದು ಹುಳಿ ಹಿಂಡಕ್ಕೆ ನೋಡ್ತಾನೆ ಇರ್ತಾರೆ ಅವರು. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಈ ಸಮಸ್ಯೆ ಅನ್ನೋದು ಒಂದಿಷ್ಟು ಮಾನಸಿಕವಾಗಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀರಿ ನೀವು. ಇವತ್ತೇ ನೀವು ಒಂದು ಕೆಲಸ ಮಾಡಿ. ಬೆಳಿಗ್ಗೆ ಲಕ್ಷಣವಾಗಿ ತಲೆಗೆ ಸ್ನಾನ ಮಾಡಿಬಿಟ್ಟು ಒಂದಿಷ್ಟು ಕಡಲೆಕಾಳು, ನಿಮ್ಮ ಕೈಯಿಂದ 1 ಹಿಡಿಯಷ್ಟು ಕಡಲೆಕಾಳನ್ನು ನೀರಿಗೆ ಹಾಕಿ ಸಂಜೆವರೆಗೂ ಏನು ಬೇಕೋ ಆಹಾರವನ್ನು ಸ್ವೀಕರಿಸಿ. ಸಂಜೆ ಮೇಲೆ ಕೈಕಾಲು ಮುಖ ತೊಳ್ಕೊಂಡು ಗಣಪತಿ ಮುಂದೆ ಆ ಕಡಲೆಕಾಳಿಗೆ ಒಂಚೂರು ತುಪ್ಪ ಬೆಲ್ಲ ಸವರಿಸ್ಬಿಟ್ಟು ಒಂದೆರಡು ಕನಿಷ್ಠ ಪಕ್ಷ 21 ಅಥವಾ 108 ಗರಿಕೆ ತಂದು ಆ ಗರಿಕೆಯನ್ನು ಗಣಪತಿ ಪಾದ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಮಾಡಿ ಕಡಲೆಕಾಳನ್ನು ದೇವರು ನೈವೇದ್ಯ ಮಾಡಿ 4 ಜನ ಮಕ್ಕಳಿಗೆ ಹಂಚಿಬಿಡಿ. ಇದಿಷ್ಟು ಮಾಡಿ ಕಡಲೆಕಾಳು ಗಣಪತಿಗೆ ನೈವೇದ್ಯ ಮಾಡ್ರಿ. ಇವತ್ತು ಮಾಡೋ ಕೆಲಸ. ಇದಾದ ಮೇಲೆ 4 ಮಂಗಳವಾರ 4 ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಒಂದು ಸಣ್ಣ ಮಣ್ಣಿನ ಕುಡಿಕೆ ತರಿಸ್ಕೊಳ್ಳಿ. ಮಣ್ಣಿಂದ ಚಿಕ್ಕದಾದಂಥ ಒಂದು ಮಣ್ಣಿನ ಕುಡಿಕೆ. 4 ಮಂಗಳವಾರ ಸಣ್ಣ ಮಣ್ಣಿನ ಕುಡಿಕೆ, ಅದರಲ್ಲಿ 2 ಗರಿಕೆ, 1 ತುಳಸಿ ದಳ, 1 ಕಬ್ಬಿಣದ ಮಳೆ, 1 ಚಿಟಿಕೆ ಅರಿಶಿನ. ಇದಿಷ್ಟನ್ನು ಹಾಕ್ಬಿಟ್ಟು ನೀವು ದಕ್ಷಿಣಾಭಿಮುಖವಾಗಿ ನಿಂತ್ಕೊಂಡು ಒಂದ್ಸತಿ ದೃಷ್ಟಿ ತೆಗೆದುಕೊಂಡು ಯಾರಿಗಾರು ಕುಡಿ ಅದನ್ನು ತೊಗೊಂಡು 3 ದಾರಿ ಸೇರೋ ಕಡೆ ಅಲ್ಲೆಲ್ಲ ಇಟ್ಟು ಬಂದ್ಬಿಡಪ್ಪ ಅಂತ. ಅದು ಹೊಡೆಯೋದು ಬೇಡ, ಅಲ್ಲಿ ಇಟ್ಟು ಬಂದ್ಬಿಟ್ರೆ ಸಾಕು. 2 ಅಥವಾ 4 3 ನೀವು ಎಷ್ಟು ಬೇಕಾದ್ರೆ ಹಾಕಿ. ಗರಿಕೆ ಹಾಕಿ 1 ಕಬ್ಬಿಣದ ಮಳೆ. ಇಷ್ಟು ಮಾತ್ರ ಮಾಡಿ. ಅದರಲ್ಲಿ ಇದೆಲ್ಲ ಆದಮೇಲೆ ಒಂದ್ಸತಿ ಕೈಕಾಲು ಮುಖ ತೊಳ್ಕೊಂಡು ನಿಮ್ಮ ಮನೆ ದೇವ್ರು ನಮಸ್ಕಾರ ಮಾಡ್ರಿ. 4 ಮಂಗಳವಾರ ಮಾಡ್ರಿ. 3 ದಾರಿ ಸೇರುತ್ತಲ್ಲ, ಒಂದು 3 ದಾರಿ ಸರ್ಕಲ್ ಇರುತ್ತಲ್ಲ, ದಕ್ಷಿಣಕ್ಕೆ ಮುಖ ಮಾಡಿ ನಿಂತು ನೀವು ದೃಷ್ಟಿ ತೆಗೆಸ್ಕೋಬೇಕು ಅಥವಾ ನೀವೇ ತಗೋಬೇಕು. ಮಗು, ಆ 3 ದಾರಿ ಸೇರುತ್ತಲ್ಲಮ್ಮ ಸರ್ಕಲ್ಲು, ಆ 3 ದಾರಿ ಸೇರೋ ಕಡೆ ಸರ್ಕಲಲ್ಲಿ ಮಧ್ಯ ಇಡೋದು ಬೇಡ, ಯಾವುದಾದ್ರು ಒಂದು ಮೂಲೆಗಿಡು. ಯಾರು ತುಳಿಯೋದು ಬೇಡ, ಯಾರು ಅದನ್ನು ದಾಟೋದು ಬೇಡ. ಅಂಥ ಜಾಗ ನೋಡ್ಕೊಂಡು ಇಟ್ಟು ಬನ್ನಿ. ಇಷ್ಟು ಮಾತ್ರ ಮಾಡಿ. ಅಮ್ಮನ ಆರೋಗ್ಯ ಚೆನ್ನಾಗಾಗುತ್ತೆ, ಏನು ಭಯಪಡಬೇಡಿ. ಅವರ ಸ್ವರತರಂಗ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹ್ಞೂ ಗುರುಜಿ, ಚೆನ್ನಾಗಿದೆ. ನೀವು ಚೆನ್ನಾಗಿದ್ರಿ ಗುರುಜಿ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹನಗಲ್ ತಾಲೂಕು ಹುಣಸಿಕಟ್ಟಿ ಅಂತ ಗುರುಜಿ. ಓ ಸಂತೋಷ. ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ? ಹ್ಞೂ ರೀ ಸರ್. ಗುರುಜಿ ಮಂಜಾಳ ಸಮಸ್ಯೆ ಅಂತಾರಿ. ಹಾ ಸಂತೋಷ ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ ಗುರುಜಿ, ನಮಸ್ಕಾರ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನಗ 14 ವರ್ಷದಿಂದ ಆರಾಮಿಲ್ಲ ಗುರುಜಿ. ಏನಾಗ್ತಿದೆ? 14ನೇ 2010 ನನ್ನ ಗಂಡ ತೀರೋಗಿರ್ತಾನ. ಅಯ್ಯೋ. ಅಲ್ಲಿಂದ ನನ್ಗ ದೇವ್ರ ಹೊರಿಸ್ಬೇಕಂತ ಗುರುಜಿ. ನನ್ ಗಂಡ ಇದ್ದಾಗ ಎಲ್ಲಮ್ ದೇವ್ರ ಹೊರಿಸಿದ್ರು ಗುರುಜಿ ನನಗ. ಅದ್ 3 ತಿಂಗಳಾಗದ್ರಾಗ ನನ್ ಗಂಡ ತೀರೋದ, ಕೊಲೆ ಮಾಡಿದ್ರು ಗುರುಜಿ ನನ್ ಗಂಡನ. ಅಯ್ಯೋ. ಏನ್ ಕೆಲಸ ಮಾಡ್ತಿದ್ರು ಮನೆಯವರು? ಊರಾಗ ಬಿದ್ದಿತ್ರಿ ನನ್ ಗಂಡ, ಕೊಲೆ ಆಗಿ ಹೋದ. ಅಲ್ಲಿಂದ ನನ್ಗ ಆರಾಮ್ ಇದ್ದಿದ್ದಿಲ್ಲ ಗುರುಜಿ. ನಾನು ಹೇಳೋದು ಕೇಳಿಸ್ಕೊಮ್ಮ. ನಿಮ್ಮ ಮನೆಯವರು ಏನ್ ಕೆಲಸ ಮಾಡ್ತಿದ್ರಮ್ಮ ಗುರುಜಿ?
ಮನೆಯವ್ರ ಯಜಮಾನ್ರು ಏನು ಕೆಲಸ ಮಾಡ್ತಾಯಿದ್ರು, ಉದ್ಯೋಗ ಏನು ಮಾಡ್ತಿದ್ರು? ನಾವ್ ರೈತರ್ರಿ ಗುರುಜಿ. ಒಬ್ಬ ರೈತನ್ನ ಹೊಡೆದು ಸಾಯಿಸುವಂತಹದ್ದು ಅಂಥ ಒಂದು ದುಶ್ಚಟಕ್ಕೆ ಯಾಕೆ ಹೋಗಬೇಕು? ಏನು ಅಂಥ ದೊಡ್ಡ ಮಾಡಬಾರ್ದು ತಪ್ಪೇನು, ಅಥವಾ ಕೊಲೆಗ ಮಾಡುವಂಥದ್ದು ಏನಿದೆ? ಏನಿಲ್ಲ ಗುರುಜಿ, ಮೋಸ ಮಾಡಿದ್ರಿ ಗುರುಜಿ. ಅವನ್ಗೆ ಇದು ಊರಾಗ ರಗ್ ಮಾರಾಕ ಏನ್ ಬರ್ತಾರಲ್ರಿ ಅಂತಾರು ಮೋಸ ಮಾಡ್ದಂಗ ನನ್ ಗಂಡಗ. ಎಷ್ಟು ಜನ ಮಕ್ಕಳು ತಾಯಿ ತಮಗೆ? ಒಬ್ಬ ಹೆಣ್ಮಗಳು, 2 ಮಂದಿ ಗಂಡ್ ಮಕ್ಳು ಅದಾರಿ ಗುರುಜಿ. ಮಕ್ಕಳು ಓದ್ತಾ ಇದ್ದಾರಾ? ಹ್ಞೂನ್ರಿ. ಮಕ್ಕಳನ್ನ ಒಳ್ಳೆ ಚೆನ್ನಾಗಿ ಓದಿಸು, ಹೆಣ್ಮಕ್ಳನ್ನ ಚೆನ್ನಾಗಿ ಓದಿಸು. ಇಲ್ಲ ಗುರುಜಿ, ಓದಿಸಕ್ ಆಗ್ಲಿಲ್ಲ ಟೈಮ್ನಾಗ. ಒಬ್ಬ ಬೇಕರಾಗ ಅದನ್ನ ಗುರುಜಿ, ಒಬ್ಬ SLC ಓದಿ ಅವನು ಬೆಂಗಳೂರಾಗ ಕೆಲಸ ಮಾಡಕ್ ಕುಂತಿದ್ದ. ಅಲ್ಲಿಂದ ನನಗ ಆರಾಮಿಲ್ಲದಕ್ಕ ನಾವ್ ಹಳ್ಳಿ ಮತ್ ಕರೆಸ್ಕೊಂಡೆ. ಈಗ ನನ್ ಮನ್ಯಾಗ ಕಮ್ತಾ ಮಾಡ್ತಾನ ಗುರುಜಿ. ಮಗಳೇನು ಓದ್ತಾ ಇದ್ದಲ್ಲಮ್ಮ? ಮಗಳು ಕೊಟ್ಟಾರ್ರಿ ಗುರುಜಿ, 2 ಮಕ್ಳಿಗೆ ಅವ್ರಿ ಆಕಿಗೆ. ಆಗ್ಲಿ ತಾಯಿ, ಅದೊಂದು ಜವಾಬ್ದಾರಿ ಮಾಡಿ ಮುಗಿಸಿದಾರಲ್ಲ, ಬಿಡು, ತಲೆ ಕೆಡಿಸ್ಕೋಬೇಡ. ಈಗ ನಿನ್ನ ಆರೋಗ್ಯ ಸಮಸ್ಯೆ ಆಗ್ತಾ ಇದೆಯಾ? ಹ್ಞೂ ಗುರುಜಿ, ನನಗ ಅಲ್ಲಿ ಬಂದಿದ್ನೇ ಗುರುಜಿ ನಾನ್ ನಿಮ್ ಕಡೆ. ಯಾವ ಬಂದಿದ್ರಿ? ಇದನ್ನ ಇತ್ರ ವರಹಾದೇವ್ರ ದರ್ಶನಕ್ಕೆ ಬಂದಿದ್ರಿ? ಸಾಲಿಗ್ರಾಮ ದೇವರು ತಂದಿದ್ರಲ್ರಿ ವರಹಾದೇವ್ರು. ಅವಾಗ ಶುಕ್ರವಾರ ಪ್ರತಿಷ್ಠಾಪನೆದ್ದು ಮುಗಿತೈತಿ ಅನ್ನತಿ ನಾ ಬೆಸ್ಟಾರ್ದನ ಬಂದೇರಿ ಗುರುಜಿ. ದೇವ್ರ ದರ್ಶನ ಮಾಡಿದ್ಯಮ್ಮ? ಮಂಡಿಗ್ ನೋವು ಬಾಳ ಇತ್ರಿ, ಔಷಧ ತಗೊಂಡಿಂದ ಕಮ್ಮಿ ಐತ್ರಿ. ಈಗ ಹೋದ ವರ್ಷ ಒಂದ್ ಸ್ವಲ್ಪ ಗೊಂಜಾಳ ಚೀಲ ಎಳ್ದಿದ್ದಷ್ಟ ನ್ಯಾವ್ರಿ ನನ್ ಗುರುಜಿ. ನಡ್ದಾಗ ನರ ತೊಡ್ಕೈತಿ ಅಂತ ಹೇಳಿ ಅಂದ್ರಿ. ಎಲ್ಲಾ ದವಾಖಾನಿ ಮುಗಿಸಿ MR ಸ್ಕ್ಯಾನು ಆಪರೇಷನ್ ಮಾಡ್ಬೇಕು 1.5 ಲಕ್ಷ ಕೇಳಿದ್ರಿ. ಮತ್ತ 2 ಆಪರೇಷನ್ ಆಗ್ಯಾವ್ರಿ. ಮಕ್ಕಳದೊಂದು ಖರ್ಚಿಲ್ಲದೊಂದು ಆಗೇತ್ರಿ ನನಗ. ನಮ್ಮ ಮನೀರ್ ಇದ್ದಾಗ ಈಗ 3ನೇದ್ದು ಬೇಡಮ್ಮ ಮಾಡಿಸ್ಬೇಡ ಅಂದು ತೀರ್ಥಹಳ್ಳಿ ಹತ್ರ ಕೊಡಂದೂರ್ಗ್ ಹೋಗಿ ನಾವು ಔಷಧ ತಗೊಂಬಂದನ್ರಿ, ಕಡಿಮೆ ಆಗಿಲ್ರಿ. ಈಗ ಮತ್ತೆ ದೇವ್ರ ಪ್ರಸಾದ ಕಟ್ಟಿದ್ರ ಎಲ್ಲಮ್ ದೇವ್ರ ಕಾಟ ಅಂತಾರ್ರಿ ಗುರುಜಿ. ಯಾವ ದೇವ್ರ ಕಾಟವೂ ಇಲ್ಲ, ಯಾರ ಮಾತು ಕೇಳಬೇಡಿ. ನಾನು ಹೇಳೋದು ಕೇಳಿಸ್ಕೊಳ್ಳಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ದೇಹದಲ್ಲಿ ಹುಟ್ಟಿರ್ತಕ್ಕಂಥ ಒಂದಷ್ಟು ರೋಗ ಜೊತೆಗೆ ಮನೋರೋಗ, ನಿಮಗೆ ಮನಸ್ಸಲ್ಲಿ ಒಂಥರ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿದೆ ಸಮಸ್ಯೆ. ನಿಮ್ಮ ಸ್ವರತರಂಗದಲ್ಲಿ ಬಹಳ ಸ್ಪಷ್ಟತೆ ಹೇಳ್ತಾ ಇದ್ದೀನಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ಮನೋವ್ಯತೆ, ಅದನ್ನು ಸ್ವಲ್ಪ ದೂರ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಚಿಕ್ಕದಾದಂಥ ಒಂದು ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಬೇಕಾದಂಥ ಔಷಧಿ ಕ್ರಮ ಇದೆ, ಅದು ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ನೀವು ಮತ್ತು ಎಲ್ಲರೂ ತಿಳ್ಕೊಳ್ಬೇಕಾದ್ದು, ಯಾವ ದೇವರು ಸಹಿತ ಯಾವೊಬ್ಬ ವ್ಯಕ್ತಿಗಳನ್ನು ಕಾಡಾಟ ಮಾಡೋದಿಲ್ಲ. ಎಲ್ಲಮ್ಮ ದೇವರು ನಿನ್ನ ತೊಂದರೆ ಕೊಡೋದಿಲ್ಲ. ಯಾವ ಶ್ರೀನಿವಾಸನೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಯಾವ ದೇವರು ಸಹಿತ ನಮಗೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅವನು ಮೈ ಮೇಲೆ ಬರೋದು ಅಥವಾ ತಲೆ ಕೆಡಿಸೋದು ಅಥವಾ ಏನೋ ದೋಷ ಮಾಡೋದು ಅಥವಾ ನರ ಗಂಟಾಕೋದು ಇದು ಯಾವುದೂ ಮಾಡೋದಿಲ್ಲ. ದೇವರಿರೋದೇ ನಮ್ಮನ್ನು ಕಾಪಾಡೋದಕ್ಕೋಸ್ಕರ. ಭಗವಂತ ನಮ್ಮನ್ನು ಕಾಪಾಡೋದು. ಭಗವಂತನ ಮುಂದೆ ನಿಂತು ಕೈ ಜೋಡಿಸ್ಬಿಟ್ರೆ ಅವನು ರಕ್ಷಣೆ ಮಾಡ್ತಾನೆ, ಸಂರಕ್ಷಣೆ ಮಾಡ್ತಾನೆ. ಯಾವ ತಂದೆ ತಾಯಿ ತನ್ನ ಮಕ್ಕಳ ಕುತ್ತಿಗೆ ಕಾಲಿಡ್ತಾರೆ? ಯಾವ ತಂದೆ ತಾಯಿ ಮಕ್ಕಳ ಒಂದು ನೋವು ಕೊಡ್ತಾರೆ? ಯಾರೂ ಕೊಡೋದಿಲ್ಲ. ನಂಬಿಕೆ ಬಂದ್ಬಿಟ್ಟನ್ ಗುರುಜಿ, ನನಗೆ ದೇವರೇ ಗತಿ, ನನಗೆ ಯಾರು ಇಲ್ಲ ಅಂತ ಇಲ್ಲಿ ಮಟ್ಟನ ತಿಳ್ಕೊ. ನಾನು ಹೇಳ್ತೀನಿ, ಈಗ ದೇವರೇ ಗತಿ ಅಂದಿದ್ದಿಲ್ಲಮ್ಮ, ಆ ದೇವ್ರು ನೀನು ಕಾಪಾಡ್ತಾನೆ. ಆದರೆ ನಿಮಗೆ ಎಲ್ಲಮ್ಮ ದೋಷ ಮಾಡಿಲ್ಲ, ಎಲ್ಲಮ್ಮನಿಂದ ನಿಂಗೆ ಏನೂ ತೊಂದರೆ ಆಗಿಲ್ಲ. ನೀನು ಧೈರ್ಯವಾಗಿರು. ನೀನು ಮಾಡಬೇಕಾದಿಷ್ಟೇ, ಕರೆಕ್ಟಾಗಿ 11 ದಿವಸ 11 ದಿವಸ ಪ್ರತಿ ದಿವಸ ಬೆಳಗ್ಗೆ ಬೇಗ ಎದ್ದು 5ರಿಂದ 6 ಗಂಟೆ ಒಳಗೆದ್ದು ಸ್ನಾನ ಮುಗಿಸ್ಕೊಂಡು ಬಿಳಿ ಎಕ್ಕದ ಗಿಡದ ಹತ್ರ ಹೋಗು. ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಒಂದು ಅರಿಶಿನ ಪುಡಿಯಿಂದ ಒಂದು ನಕ್ಷತ್ರವನ್ನು ಬರಿ. ನಕ್ಷತ್ರದ ಮಧ್ಯದಲ್ಲಿ ಒಂದು ಮಣ್ಣಿನ ಅಣತೆಯಲ್ಲಿ ದೀಪ ಅಂಟಿಸು. ದೀಪ ಅಂಟಿಸಿ ಆ ವೃಕ್ಷಕ್ಕೆ 11 ಪ್ರದಕ್ಷಿಣೆ ಮಾಡಿ 4 ಹೂವು ಕಿತ್ಕೋ. 4 ಹೂವನ್ನ ಒಂದು ಹೂವು ದೃಷ್ಟಿ ತೆಗೆದು ಅಲ್ಲೇ ಹಾಕು. ಇನ್ನು 3 ಹೂವು ಇರುತ್ತೆ. ಆ 3ರಲ್ಲಿ ಒಂದನ್ನು ಮನೆ ಹತ್ರ ತೊಗೊಂಬಂದು ಮನೆ ಬಾಗಿಲಲ್ಲಿಡು, ಇನ್ನೊಂದನ್ನು ನಿಮ್ಮ ಮನೆ ದೇವ್ರಿಗಿಡು, ಮತ್ತೊಂದು ಒಂದು ತಾಮ್ರದ ತಮ್ಗೆ ಅಥವಾ ಒಂದು ತಟ್ಟೆಯಲ್ಲಿ ನೀರು ತೊಗೊಂಡು ಅದರಲ್ಲಿ ನಿನ್ನ ದೃಷ್ಟಿ ತೆಗೆದುಬಿಟ್ಟು ಒಂದು ಹೂವನ್ನು ನೀರಿಗೆ ಹಾಕ್ಬಿಡು. ಇದನ್ನು ಕ್ರಮಬದ್ಧವಾಗಿ ಮಾಡ್ತಾ ಬಾ. ಇದಾದಮೇಲೆ ಯಾವ್ದಾದ್ರು ಒಂದು ತೀರ್ಥಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು ಒಂದು ದೇವ್ರ ದರ್ಶನ ಮಾಡಿಕೊಂಡು ಬಾ. ನೀನು ಆರೋಗ್ಯವಂತಲಾಗ್ತೀಯಾ, ಎಲ್ಲಮ್ಮನ ಅನುಗ್ರಹ ಆಗುತ್ತೆ, ನೀನು ಯಾವುದೇ ಥರ ತೊಂದರೆ ತಾಪತ್ರೆ ಆಗೋದಿಲ್ಲ. ಪ್ರತಿ ದಿವಸ ರಾತ್ರಿ ಮಲಗೋದಕ್ಕಿಂತ ಮುನ್ನ 1 ಚಿಟಿಕೆ ಜೀರಿಗೆ, 1 ಚಿಟಿಕೆ ಓಂಕಾಳು, ಸ್ವಲ್ಪ ಚಕ್ಕೆ ಪುಡಿ, ಈ 3 ಮಿಶ್ರಣ ಮಾಡಿ ನೀರಲ್ಲಿ ತೊಗೊಂಡು ಅದರ ಆಹಾರ ತಗೋ, ಸಾಕು. ಔಷಧಿ ಆಗುತ್ತೆ, ನೀನು ಆರೋಗ್ಯ ಸರಿ ಹೋಗುತ್ತೆ, ದೇವತಾರ ಆಶೀರ್ವಾದನೂ ಸಿಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರ್ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ವಾರದ ಮೊದಲನೇ ದಿವಸ ಆದರೂ ಸಹಿತ ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸಿದೆ. ಮಕರ ರಾಶಿಯವರಿಗೆ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಸ್ವಲ್ಪ ಬೆಳಕು ಸಿಕ್ಕೋಂಗಿದೆ.
ಯಾಕೆಂದರೆ ಶನಿ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಬಹಳ ವಿಶೇಷವಾದ್ದರಿಂದ ನಿಮ್ಮ ನಡವಳಿಕೆ, ನಿಮ್ಮ ನಡೆಯುವಂಥದ್ದು ಮತ್ತು ನೀವು ಮಾಡುವಂಥ ಕೆಲಸ, ಜೊತೆಗೆ ಸದಾಕಾಲದ ನಿಮ್ಮ ನಮ್ರತೆಯ ಬದುಕಿದೆಯಲ್ಲ, ಅದನ್ನು ಹೇಗೆ ತೊಗೊಂಡು ಹೋಗ್ತಿರೋ ಹಾಗೇ ನಡ್ಕೊಂಡು ಹೋಗ್ಬೋದು, ಹಾಗೇ ಅದರ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಇದರ ಮಧ್ಯದಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ ತನಕ, 12ರಿಂದ 2 ಗಂಟೆ ಒಳಗಾಗಿ ಒಂದಿಷ್ಟು ಅನ್ನದಾನವನ್ನು ಅಥವಾ ಏನಾದರೂ ಒಂದಿಷ್ಟು ದಾನ ಧರ್ಮಗಳನ್ನು ಅಥವಾ ಇನ್ನೊಬ್ಬರಿಗೆ ಸಂಬಂಧಪಟ್ಟಂಥ ರೀತಿ ಇನ್ನೊಬ್ಬರ ಕಷ್ಟದಲ್ಲಿದ್ದಾಗ ಅವ್ರನ್ನ ಕೈ ಹಿಡಿದು ನಡೆಸುವಂಥ ಗುಣವಾಗಿದ್ದು, ನೀವು ಮಾಡುವಂಥ ಸೇವೆ ಅವರಿಗೆ ಒಂದಿಷ್ಟು ಜೀವನಕ್ಕೆ ಮೌಲ್ಯವಾಗೋ ಅಥವಾ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗೋ ಯಾವುದಾದ್ರೂ ಒಂದು ಸೇವೆ ಅಂತ ಮಾಡಿದ್ರೆ ಖಂಡಿತ ಮತ್ತಷ್ಟು ಫಲವನ್ನು ಮಕರ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಲಾಭದಲ್ಲಿ ಸಿದ್ಧಪಡಿಸ್ಕೊಳ್ಳುವಂಥದ್ದಾಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಜಾಸ್ತಿ ಆಗುತ್ತೆ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೋಪ ಎಂಬತಕ್ಕಂಥದ್ದು ನಿಮ್ಮನ್ನು ಬಿಟ್ಟು ಆಚೆ ಹೋಗೋದಿಲ್ಲ. ಅದರಿಂದಲೇ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಉಂಟಾಗ್ತಾ ಇರುತ್ತೆ. ಆದಷ್ಟು ತಾಳ್ಮೆಯಿಂದ ಇರಿ. ಜೊತೆಗೆ ಭಗವಂತ ಏನು ಕೊಡಬೇಕೋ ಕೊಡಬೇಕಾದ್ದನ್ನೆಲ್ಲ ಕೊಟ್ಟೇ ಕೊಡ್ತಾನೆ. ಆದರೆ ಕೊಡೋದಕ್ಕೂ ಮುನ್ನ ನಾವು ಹೋಗಿ ಲೈನಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ನಿಮಗೆ ಏನು ಕೊಡಬೇಕು, ಏನು ನಡಿಬೇಕು, ಏನಾಗಬೇಕು ಎಲ್ಲವೂ ಸಹಿತ ವಿಧಿ ಲಿಖಿತದಲ್ಲೇ ನಡೆದಿರುತ್ತೆ. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಸೃಷ್ಟಿಕರ್ತ ಬ್ರಹ್ಮ ಆತನ ಲಿಖಿತದಲ್ಲಿದ್ದರೆ ಎಲ್ಲವೂ ಕಾರ್ಯಸಿದ್ಧಿ ಆದಂಗೆ. ಹಾಗಾಗಿ ಇವತ್ತಿನ ದಿವಸ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಾಫಲಗಳನ್ನು ಮತ್ತಷ್ಟು ಅದ್ಭುತವಾಗಿ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ. ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅದ್ಭುತವಾಗಿ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತೀರಿ. ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಹುಮ್ಮಸ್ಸಿನಿಂದ, ಹುರುಪಿನಿಂದ, ವಾರದ ಮೊದಲನೇ ದಿವಸ ಅಲ್ವಾ, ಎಲ್ಲವೂ ಅದ್ಭುತವಾಗಿ ತೆಗೆದುಕೊಂಡು ಹೋಗ್ತೀರಿ. ಮನಸ್ಸಲ್ಲಿ ಉಂಟಾಗುವಂಥ ಕಸಿವಿಸಿಯನ್ನು, ಮನಸ್ಸಲ್ಲಿ ಉಂಟಾಗುವಂಥ ಕೆಲವಷ್ಟು ಬೇರೆ ಬೇರೆ ಥರ ಲೋಪಗಳನ್ನು ಎಲ್ಲವನ್ನೂ ದೂರ ಮಾಡಿಕೊಂಡು ಅಧಿಕವಾದಂತಹ ಲಾಭವನ್ನು ಸಂಪಾದನೆ ಮಾಡಿಕೊಂಡು ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ನಿಮ್ಮದಾದ್ದರಿಂದ ಯಾವುದಕ್ಕೂ ಭಯಪಡಬೇಕಾದಿಲ್ಲ. ಒಂದಷ್ಟು ಜನಕ್ಕೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಒಂದಷ್ಟು ಜನಕ್ಕೆ ಆರೋಗ್ಯಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರ, ಒಂದಷ್ಟು ಜನ ಉದ್ಯೋಗಕ್ಕಾಗಿ ಪ್ರಯತ್ನಿಸ್ತಾನೇ ಇದ್ದೀರಿ. ಇಲ್ಲಿವರೆಗೂ ಆ ಕೆಲಸಕ್ಕೆ ಯಾವುದು ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಆದರೆ ಅದಕ್ಕೂ ಸಹಿತ ಒಂದು ಚಾಲನೆ ಸಿಗುವಂಥ ಅದೃಷ್ಟ ಇನ್ನೇನು ಸ್ವಲ್ಪ ದಿವಸದಲ್ಲೇ ಅನುಕೂಲ ಆಗುತ್ತೆ. ಯಾರು ಉದ್ಯೋಗಾಕಾಂಕ್ಷಿಗಳು ಉದ್ಯೋಗಕ್ಕಾಗಿ ಪ್ರಯತ್ನವನ್ನು ಮಾಡ್ತಿದ್ದೀರೋ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದಂತಹ ಒಳ್ಳೆಯ ಉದ್ಯೋಗವನ್ನು ಸಿದ್ಧಪಡಿಸ್ಕೊಳ್ಳುವಂಥ ಅದೃಷ್ಟ ಅತಿ ಶೀಘ್ರದಲ್ಲೇ ಇರೋದರಿಂದ ಅಂಜಬೇಕಾದ್ದಿಲ್ಲ. ಧೈರ್ಯವಾಗಿರಿ, ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ನಮಸ್ತೆ ಸರ್. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ ಅಮ್ಮ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮ್ದು ಚಿತ್ರದುರ್ಗ ತಾಲೂಕು ಹಳ್ಳಿ ರೀ, ಕೋಗುಂಡಿ ಅಂತಾನ. ಹಾ, ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ಸಮಸ್ಯೆ ಮನೆಯಾಗ ಬಾಳ ಐತ್ರಿ, ಅದಕ್ಕೆ. ಹೂನಮ್ಮ, ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರ ಸಿಗುತ್ತೆ ತಾಯಿ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಹ್ಞೂನ್ರಿ, ಗೌರಮ್ಮ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಎಷ್ಟು ದಿನದಿಂದ ಮಾಡ್ತಾ ಇದ್ದೀನ್ರಿ, ನಿಮಗೆ ಲೈನೇ ಸಿಕ್ಕಿದ್ರಿ, ಇವತ್ತು ಒಂದೇ ಸರಿಗೆ ಸಿಕ್ಬಿಡ್ತು. ಒಳ್ಳೇದಾಗ್ಲಿ. ಸಮಯ ಬಂದರೆ ಎಲ್ಲವೂ ನಮ್ಮ ಅನುಕೂಲಕ್ಕಾಗತ್ತೆ. ಹೇಳಮ್ಮ. ಹ್ಞೂನ್ರಿ, ಎಷ್ಟು ನಿಮ್ ಬಿಡದೇ ಇಲ್ರಿ, ಹಂಗ ನೋಡ್ತೀನಿ ನನ್ ಬಿಡದಂಗ. ಎಲ್ಲಾ ಕಾರ್ಯಕ್ರಮಗಳು ನೋಡಿದ್ದೀರಿ? ಸೇರ್ಕೊಂಡು ಈಗ 1 ವರ್ಷದ ಮೇಲೆ 1 ತಿಂಗಳ ಆಯ್ತ್ರಿ. ನಮ್ಮ ಅಣ್ಣ ತಮ್ಮಂದಿರು ಕಾಟ, ಮನೆಯಾಗೆ ನೆಮ್ಮದಿನೇ ಇರಲ್ಲ, ಸಮಾಧಾನನೇ ಇಲ್ಲ. ಸಾಲದ್ದು, ಅದು ಹೊಲದಾಗ ಬೆಳೆ. ಏನ್ ಹಾಕಿದ್ರಿ ಬೆಳೆ ಈ ಸತಿ? ಕಾಟ. ಹೊಲ ಆಗಿಲ್ಲ, ನಮ್ಮ ಹೆಸರಿಗೆ ಹೊಲ ಮಾಡ್ಕೊಡಂಗಿಲ್ಲ ಏನಂತ. ಅಲ್ಲ, ಈ ಬಾರಿ ಬೆಳೆ ಏನ್ ಹಾಕಿದಿರಿ? ಇದು ಮೆಕ್ಕೆಜೋಳ ಹಾಕಿದ್ದೀವ್ರಿ, ಸ್ವಲ್ಪ ಆತ್ರಿ. ಎಲ್ಲ ಮಳೆ ಇಲ್ಲಲ್ಲ, ಎಲ್ಲ ಹೋಗ್ಬಿಡ್ತು. ಈ ಸತಿ ಮಳೆನೇ ತುಂಬಾ ಕಡಿಮೆ ಆಗೋಯ್ತು. ಕಡಿಮೆ ಮಳೆನ ಇಲ್ಲದಕ್ಕಾಗಿನ ಏನು ಬೆಳೆ ಇಲ್ದಂಗ. ಆದ್ರೂ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಸ್ವರತರಂಗದಲ್ಲಿ ಮುಖ್ಯವಾಗಿ ಆರೋಗ್ಯ ಸಮಸ್ಯೆ ತುಂಬಾ ಬಾಧಿಸ್ತಾ ಇದೆ. ಆರೋಗ್ಯದ ಕಡೆ ಗಮನ ಕೊಡಿ. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ, ಆನಂದವಾಗಿರಿ, ನಗನಗ್ತಾ ಇರಿ. ಮಕ್ಕಳು ಎಷ್ಟು ಜನ? ಮಕ್ಕಳು 2 ಗಂಡು ಮಕ್ಕಳು, 1 ಮಗಳು.
ಮಕ್ಕಳಿಗೆಲ್ಲ ಮದುವೆ ಆಗೈತ್ರಿ. ಒಬ್ಬಾಕಿಗೆ ಏನೋ ಚಿಕ್ಕ ಮಕ್ಕಳಾಗಿಲ್ಲ ಏನಿಲ್ಲ. ಈಗ 6 ವರ್ಷ ಆಯ್ತು. ಎಲ್ಲ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಎಲ್ಲವನ್ನೂ ನೀವು ತಲೆಗೆ ಹಾಕ್ಕೊಂಡ್ರೆ ನಿಮ್ಮ ಆರೋಗ್ಯ ಹಾಳಾಗ್ತಾ ಹೋಗುತ್ತೆ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಭಗವಂತ ಆಯಾ ಸಮಯಕ್ಕೆ ಏನೇನು ಆಗಬೇಕು, ಏನೇನು ನಡೆಸಬೇಕು, ಏನಾದರೆ ಸರಿ ಹೋಗುತ್ತೆ, ಎಲ್ಲವೂ ನಡೆದು ಹೋಗ್ತಾ ಇರುತ್ತೆ. ಹಾಗೆ ಮಕ್ಕಳು ನೋಡ್ರಿ, ಆಕಿ ಮೈಯಾಗ ತಿಂಡಿ ಬರ್ತಾ ಐತಿ. ಕೊಡಿ. ಹಲೋ ಕೊಡ್ತೀನಿ. ಹಲೋ 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 ಸಸಿ ಕೊಡ್ತೀನಿ ನೋಡ್ರಿ. ಸ್ವಲ್ಪ ಸಸಿ ಅಂತ ಕೊಡಿ ಕೊಡಿಮ್ಮ, ಬೇಕು ಕೊಡಿ. ನಮಸ್ತೆ ಸಸಿ. ನಮಸ್ತೆ ತಾಯಿ, ಹೇಳಿಮ್ಮ. ನನ್ನ ಹೆಸರು ಜ್ಯೋತಿ ಅಂತ. ಸ್ವಲ್ಪ ಜೋರ ಮಾತಾಡಬೇಕು. ನಿಮ್ಮ ಸ್ವರತರಂಗ ನಮಗೆ ಬೇಕು. ನಿಮ್ಮ ಸ್ವರತರಂಗ ನೋಡಿ ನಾನು ನಿಮ್ಮ ಬಗ್ಗೆ ಮಾತಾಡೋಕ್ಕಾಗೋದು. ನನ್ನ ಹೆಸರು ಜ್ಯೋತಿ ಅಂತ ಗುರುಜಿ. ಹಾಂ ಹಾಂ, ಹೇಳಿಮ್ಮ. ಈಗ 2 ತಿಂಗಳಿಂದ ಯಾಕೆ ನಮ್ಮ ಮೈಯಾಗೆ ಸುತ್ತು ಥರ ಇದ್ದಂಥದ್ದು ತೋರಿಸ್ಕೊಂತಿದ್ದೀನಿ. ಬಸ್ಸು ಡಾಕ್ಟರ್ಸ್ನ ತೋರಿಸ್ತಾನೆ ಇದ್ದೀನಿ. ಇನ್ನೇನು ಅಲರ್ಜಿ ಸಮಸ್ಯೆನಾ? ಅಲರ್ಜಿ ಅಂತ ಸರ್, ಇಲ್ಲಿ ಸ್ವಲ್ಪ ಧೂಳು ಅದು ಆಗಿತ್ತು. ಅದು ಅವಾಗವಾಗ ತೋರಿಸ್ಕೊಂತಿದ್ದೀನಿ, ಯಾಕೋ ಜಾಸ್ತಿನೇ ಆಗ್ತಾ ಇತ್ತು. ಅಂದರೆ ಸಣ್ಣ ಸಣ್ಣಗೆ ಗುಳ್ಳೆ ಆಗುವಂಥದ್ದಾ ಅಥವಾ ನೋವೇ ಆಗುವಂಥದ್ದಾ? ಕೆರೆದ್ರೆ ರಕ್ತ ಬರುವಂಥದ್ದಾ? ಗುಳ್ಳೆ ಬರ್ತದೆ, ದದ್ದಾಗುವಂಥದ್ದು. ಹಾಂ, ಬರ್ತಾ ಬರ್ತದೆ. ಒಂದು ಕೆಲಸ ಮಾಡಿ, ನಿಮ್ಮ ಭಾಗದಲ್ಲಿ ತುಳಸಿ ಚೆನ್ನಾಗಿರ್ತಕ್ಕಂಥ ಕೃಷ್ಣ ತುಳಸಿ ದೊಡ್ಡಪತ್ರೆ ಸೊಪ್ಪು. ದೊಡ್ಡಪತ್ರೆ ಸೊಪ್ಪು ಗೊತ್ತಾ ನಿಮಗೆ? ಹಾಂ, ಅಲ್ಲಿ ಯಾರನ್ನ ಕೇಳಿ, ನಿಮ್ಮ ಭಾಗದಲ್ಲೂ ದೊಡ್ಡಪತ್ರೆ ಅಂತ ಹೇಳ್ತಾರೆ. ಚಿತ್ರದುರ್ಗ, ಹೊಸದುರ್ಗ ಈ ಕಡೆ ಎಲ್ಲ ದೊಡ್ಡಪತ್ರೆ ಸೊಪ್ಪಿದೆ. ಅದನ್ನು ದೊಡ್ಡಪತ್ರೆ ಸೊಪ್ಪು, ತುಳಸಿ, ಕೃಷ್ಣ ತುಳಸಿ, ಅದ್ರ ಜೊತೆಗೆ ಎಳೆದು ಬೇವಿನ ಸೊಪ್ಪು, ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಇದು ಅರಿಶಿನ ಪುಡಿ, ಅಂದರೆ ಕಸ್ತೂರಿ ಅರಿಶಿನ ಅಂತಾರಲ್ಲ, ಚೆನ್ನಾಗಿರ್ತಕ್ಕಂಥ ಅರಿಶಿನ, ಇದೆಲ್ಲವನ್ನು ಮಿಶ್ರಣ ಮಾಡಿ ಗಂಧದ ಕಲ್ಲ ಮೇಲೆ ಎಲ್ಲ ಮಿಶ್ರಣ ಮಾಡಿ ಗಂಧ ತೆಗೀರಿ. ಆ ಗಂಧವನ್ನು ನಿಮ್ಮ ಮೈಗೆಲ್ಲ ಲೇಪನ ಮಾಡಿಕೊಂಡು ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಬಹಳ ಬೇಗ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಒಂದು 11 ದಿವಸ ಪ್ರತಿ ದಿವಸ ಬೆಳಗ್ಗೆ ಎದ್ದು ಒಂದು 2 ಸ್ಪೂನಷ್ಟು ಜೀರಿಗೆನ ಒಂದು ಚೊಂಬು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ರಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಬರೀ ಜೀರಿಗೆ ನೀರೇ ಕುಡೀರಿ. ಇದನ್ನು ಮಾಡಿದ್ರೆ ರಕ್ತದಲ್ಲಿರ್ತಕ್ಕಂತಹ ಸಮಸ್ಯೆಗಳಾಗಲಿ ಅಥವಾ ಅಲರ್ಜಿ ಸಮಸ್ಯೆ ಆಗಲಿ ಮತ್ತು ದೇಹದ ಮೇಲೆ ಉಂಟಾಗುವಂಥ ಸಣ್ಣ ಸಣ್ಣ ಗುಳ್ಳೆಗಳು, ಸಾಸಿವೆ ಥರನೋ ಅಥವಾ ಗಸಗಸೆ ಥರ ಗುಳ್ಳೆ ಆಗುವಂಥದ್ದು, ಕೆರೆದ್ರೆ ರಕ್ತ ಬರೋದು, ಕೀವು ಆಗೋದು, ಇದೆಲ್ಲವೂ ದೂರ ಆಗುತ್ತೆ. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿನದ ವಿಶೇಷತೆ ಆಗಿರ್ಬೋದು, ರಾಶಿ ಫಲಗಳಾಗಿರ್ಬೋದು, ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಬಂದಿದ್ದಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಬೆಳಗಾವಿಯಿಂದ ಕರೆ ಮಾಡ್ತಿದ್ದೀನಿ ಸರ್. ಬೆಳಗಾವಿಯಿಂದ. ಸಂತೋಷ ಸರ್. ತಮ್ಮ ಹೆಸರು? ಚೆನ್ನಪ್ಪ ಅಂತ ಸರ್. ಚೆನ್ನಪ್ಪ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಗುರುಜಿ ನಮಸ್ಕಾರ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಪ್ಪ, ಹೇಳಿ. ತುಂಬಾ ದಿನ ಲೈನ್ ಸಿಕ್ಕಿರಲಿಲ್ಲ ಗುರುಜಿ ನನಗೆ. ಇವತ್ತು ಲೈನ್ ಸಿಕ್ಕಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೇದಾಗ್ಲಿ ಗುರುಜಿ. ನನಗೆ ಏನೋ ಮಾಡಿದ್ರು ನಂದು ಮನೆಯಲ್ಲಾಗ್ಲಿ, ನಂದು ಹೊರಗಡೆ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಗುರುಜಿ, ಅಲ್ಲಿ ಏನಿದ್ರು ನಂದು ಏನು 4 ಕಾಸು ದುಡ್ಡು ಸಂಪಾದನೆ ಮಾಡಿದ್ರು ಉಳಿತಾ ಇಲ್ಲ ಗುರುಜಿ ನಂದು. ಮತ್ತೆ ಮನೆಯಲ್ಲೆಲ್ಲ ಕಿರಿಕಿರಿ, ಮತ್ತೆ ತರಕಾರಿ ವ್ಯಾಪಾರ ಮಾಡ್ತೀವಿ ಗುರುಜಿ, ಅದು ಕೂಡ ವ್ಯಾಪಾರ ಇಲ್ಲ ನಮ್ದು. ಎಲ್ಲ ಮನೆಯಲ್ಲೆಲ್ಲ ಸುಮ್ನೆ ಕಿರಿಕಿರಿ ಇರ್ತದೆ ಗುರುಜಿ. ಚಿಂತೆ ಮಾಡಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣಬೇಕಾದ್ರೆ ಈ ಮೇ 18ನೇ ತಾರೀಕು ಕಳಿಬೇಕು. ಬರ್ತಕ್ಕಂಥ ಮೇ 18ರವರೆಗೂ ತಾವು ಏನೇ ಮಾಡಿದ್ರು ಇಂಥದೇ ಸಣ್ಣ ಪುಟ್ಟ ಸಮಸ್ಯೆ ನಿಮ್ಮನ್ನು ಬೆಂಬಿಡಿದರೆ ಬಾಧಿಸ್ತಾ ಇರುತ್ತೆ. ಅದ್ರ ಮಧ್ಯದಲ್ಲಿ ಇತ್ತೀಚೆಗೆ ಈ ಮೊಣಕಾಲು ನೋವು ಭಾಳ ಶುರುವಾಗಿರುತ್ತೆ. ಯಾಕೆಂದರೆ ಈಗ ಪ್ರಸ್ತುತ ನಿಮ್ಮ ಸ್ವರತರಂಗ ಪ್ರಕಾರ ಶನಿ ಇರ್ತಕ್ಕಂಥ ಆಸ್ಥಾನವೂ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಶನಿಗೆ ಸಂಬಂಧಪಡ್ತಕ್ಕಂಥ ಮೊಣಕಾಲಿಂದ ತಳಭಾಗದಲ್ಲಿ ಬರ್ತಕ್ಕಂಥ ಬಾಧೆಗಳು ನಿಮ್ಮನ್ನು ಬಾಧಿಸುತ್ತೆ. ಮತ್ತು 10 ಹೆಜ್ಜೆ ನಡೀಲಿಕ್ಕಾಗಲ್ಲ, ಆಯಾಸ ಆಗ್ತಾ ಇರುತ್ತೆ, ಮತ್ತು ಎಲ್ಲೂ ಒಂಥರ ಯಾವ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ, ಬಲವಂತ ಮಾಗಿಸ್ತಾನ. ಬೇರೆ ಯಾರು ಏನು ಹೇಳಿದ್ರು ಸಹಿತ ಅದು ನಮ್ಮ ತಲೆಗೆ ಹಾಕ್ಕೊಳ್ಳೋಕ್ಕಾಗಲ್ಲ. ಅವ್ರು 1 ಸತಿ ಬಿಟ್ಟು 2 ಸತಿ ಹೇಳ್ತಾರೆ, 3ನೇ ಸತಿ ಅವ್ರು ನಮ್ಮ ಮೇಲೆ ಗಲಾಟೆ ಬಂದುಬಿಡ್ತಾರೆ. ಹೌದು ಗುರುಜಿ. ಅಂದರೆ ಸಮಸ್ಯೆ ನಮ್ಮಲ್ಲಿರುತ್ತೆ, ಅದು ನಮಗೆ ಗೊತ್ತಾಗೋದಿಲ್ಲ. ಆದರೆ ಬೇರೆಲ್ಲ ಸಮಸ್ಯೆಗಳು ನಮ್ಮನ್ನು ಹೆಗಲೇ ಇರ್ತಾ ಇರುತ್ತೆ. ಈಗ ನಿಮ್ಮ ಸ್ವರತರಂಗ ಪ್ರಕಾರ ಹೀಗೇ ಇದೆ. ಇದಕ್ಕೆ ನೀವು ಮಾಡಬೇಕಾದ್ದು ಭಾಳ ಚಿಕ್ಕದಾದಂಥ ಒಂದು ಉಪಾಯ ಅಂದರೆ, ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಬನ್ನಿ ವೃಕ್ಷ ಇದ್ದರೆ ನೋಡಿ, ಬನ್ನಿ ಗಿಡದ ಹತ್ರ ಹೋಗ್ಬಿಟ್ಟು, ಬನ್ನಿ ಮರ ಅಥವಾ ಅರ್ಜುನ ಮರ ಅಂತಾರೆ, ಬನ್ನಿ ವೃಕ್ಷದ ಹತ್ರ ಹೋಗಿ ಬೆಳಿಗ್ಗೆ ಸಾಯಂಕಾಲ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ. ಇದೇ ಸಮಯದಲ್ಲಿ ಕಪ್ಪು ಬಣ್ಣದ ಶ್ವಾನ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂಥ ನಾಯಿ, ಆ ನಾಯಿಗೆ ಒಂಚೂರು ರೊಟ್ಟಿನೋ ಬ್ರೆಡ್ಡೋ ಬಿಸ್ಕೆಟೋ ಅಥವಾ ಏನಾದ್ರು ಒಂಚೂರು ತಿನ್ನೋಕ್ಕೆ ಪದಾರ್ಥ ಹಾಕಿ.
ಯಾವುದಾದ್ರು ಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು ಬೆಳಗ್ಗೆ ಎದ್ದು ಅಲ್ಲಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿ ಬನ್ನಿ. ಇದಿಷ್ಟು ಕೆಲಸ ನೀವು ಮಾಡಿಕೊಂಡ್ರೆ ಮೇ 16 ತನಕ ಈ ಸಮಯ ಇಷ್ಟರೊಳಗೆ ಇದು ಮುಗಿಸ್ಕೊಳ್ಳಿ. ಆಮೇಲೆ ಆಟೋಮೆಟಿಕ್ಕಾಗಿ ನೀವು ಮಾಡೋ ವ್ಯಾಪಾರ ಆಗಲಿ ವ್ಯವಹಾರ ಆಗಲಿ ನಿಮ್ಮ ಕುಟುಂಬದಲ್ಲಿ ಒಂದು ಸಿಗುವಂಥ ಒಂದು ಸ್ಥಾನಮಾನ ಇದೆಲ್ಲದಕ್ಕೂ ಮೀರಿದ್ದು ಒಂದು ಭೂಮಿ ವಿಚಾರ ಬಹಳ ತಲೆ ಕೆಡಿಸ್ಕೊಂಡಿದ್ದೀರಾ ನೀವು. ಹೌದು ಗುರುಜಿ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಭೂಮಿ ವಿಚಾರ ಅದು ನಿಮ್ಮ ಕೈಗೆ ಹತ್ಕೊಳ್ಳುತ್ತೆ. ಅಲ್ಲಿಂದ ಆಚೆ ನಿಮ್ಗೆ ಅಭಿವೃದ್ಧಿ ಸಿಗುತ್ತೆ. ಹ್ಞೂ ಗುರುಜಿ. ಮಾಡಿ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಚೆನ್ನಪ್ಪ ಸರ್, ನಿಮಗೆ ಭಗವಂತ ಒಳ್ಳೆ ಅನುಗ್ರಹ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಕೂಡ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾಂ ಸರ್, ಚೆನ್ನಾಗಿದ್ದೀವಿ ಗುರುಜಿ. ಹಾಂ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಜಿಂಕೆ ಬಚ್ಚಲಿಂದ ಗುರುಜಿ. ಜಿಂಕೆ ಬಚ್ಚಳ್ಳಿಯಿಂದ. ಅಮ್ಮ, ತಮ್ಮ ಹೆಸರು? ಹಾಂ, ಯಶೋಧ ಅಂತ. ಯಶೋಧ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ಖುಷಿ ಆಯ್ತು ಗುರುಜಿ ನಿಮ್ ಜೊತೆ ಮಾತಾಡ್ತಾ ಇರೋದು. ಒಳ್ಳೇದಾಗಲಿ ಮಗು, ಹೇಳಮ್ಮ. ಗುರುಜಿ, ಇವಾಗ ಅಂಗಡಿ ಓಪನ್ ಮಾಡ್ತಾ ಇದ್ದೀವಿ. ಆದ್ರೆ ಅದು ಗೃಹಪ್ರವೇಶ ಏನೂ ಆಗಿಲ್ಲ. ಅವ್ರು ಅರ್ಧಕ್ಕೆ ನಿಲ್ಸವ್ರೆ. ಅದು ಹೋಗ್ಲೋ ಬೇಡ ಅಂತ ಒಂಥರ ಮನಸ್ಸು ಗೊಂದಲದ ಇದೆ ಗುರುಜಿ. ಈಗ ನೀವು ಅಂಗಡಿ ಅಲ್ಲೇ ಓಪನ್ ಮಾಡ್ತಾ ಇದ್ದೀರಾ? ಹಾ ಗುರುಜಿ. ಅಂದರೆ ಅಂಗಡಿ ಓನರ್ ಇನ್ನೂ ಗೃಹಪ್ರವೇಶ ಮಾಡಿಲ್ಲ? ಹಾ, ಮಾಡಿಲ್ಲ. ಬೇಡ, ಒಂದು ಕೆಲಸ ಮಾಡು. ನಿಮ್ಮದು ಏನು ಶಾಪ್ ಇದೆ, ನೀವೇನು ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಿ, ನಿಮ್ಮ ಪಾರ್ಟಿಗೆ ಅಷ್ಟಕ್ಕೆ ಮಾತ್ರ ಪೂಜೆ ಮುಗಿಸ್ಕೊಂಡು ಮುಂದೆ ನಡೀರಿ. ಅವ್ರು ಹಾಗೆ ಹೇಳಿದಾರ? ಯಾಕೆಂದರೆ ಅವರೆಲ್ಲ ಗೃಹಪ್ರವೇಶ ಮಾಡಿ ಕೊಡ್ತೀವಿ ಅಂದಿದ್ದಾರೆ, ಅಥವಾ ನಿಮ್ಮ ಪಾಡಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರಾ? ನಿಮ್ಮ ಪಾಡಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತವ್ರೆ. ಸರಿ, ಮತ್ತೆ ಹಾಗಾದ್ರೆ ಕೊಟ್ಟಿದ್ದೀವಿ. ಒಂದು ಕೆಲಸ ಮಾಡಮ್ಮ, ಹಾಗಾದ್ರೆ ಒಂದು ಒಳ್ಳೆ ಮುಹೂರ್ತ ನೋಡಿಬಿಟ್ಟು ಅಲ್ಲಿ ಲಕ್ಷಣವಾಗಿ ನಿಮ್ಮ ಮನೆ ದೇವರ ಫೋಟೋ ಇಟ್ಟು ಪೂಜೆ ಮಾಡಿಬಿಟ್ಟು ನಿನಗೆ ಯಾವ ದೇವ್ರ ಮೇಲೆ ನಂಬಿಕೆ ಇದೆಯೋ ಆ ದೇವ್ರ ಹೆಸರು ಹೇಳ್ಕೊಂಡು ನೀನು ಮುಂದುವರಿಸ್ತಾ ಹೋಗು. ನಿಂಗೇನು ಮೋಸ ಆಗೋದಿಲ್ಲ. ಆಗಲ್ಲ ಗುರುಜಿ? ಏನು ತೊಂದರೆ ಆಗಲ್ಲ, ನಿಂಗೆ ಚೆನ್ನಾಗಾಗುತ್ತೆ, ಅಭಿವೃದ್ಧಿ ಆಗ್ತೀಯ. ನೀನು ಈಗ ಒಂದು ಒಳ್ಳೆ ಟೈಮ್ ಇದೆ, ತುಂಬ ದಿವಸಗಳ ಕನಸು ನಿಂದಿದ್ದು, ನೀನು ಮುಂದುವರಿಸು. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳಮ್ಮ. ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಎಲ್ಲವೂ ಕೂಡ ಅಭಿವೃದ್ಧಿ ಆಗಲಿ ಅಂತ ನಾನು ಕೂಡ ಗಣಪನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀವಿ. ಹಾಂ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹೊಸಕೋಟೆ ತಾಲೂಕು. ಹೊಸಕೋಟೆಯಿಂದ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಮಮತಾ ಅಂತ. ಮಮತಾ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ಹೇಳಮ್ಮ. ಮನೆಯಲ್ಲಿ ಒಂದ್ ಸ್ವಲ್ಪ ನೆಮ್ಮದಿನೇ ಇಲ್ಲ ಗುರುಜಿ. ಮಗ ವಿದ್ಯಾಭ್ಯಾಸ ನಿಲ್ಸ್ಬಿಟ್ಟಿದ್ದಾನೆ. ಓದಿಸ್ಬೇಕು ಅಂತ ನಮ್ಗೆ ಆಸೆ. ಅವನ ಮಗ ತಂದೆ ಮನೇಲಿದ್ದಾನೆ. ಅದೇ ನಮ್ ಜೊತೆ ಇರ್ಬೇಕು ಅಂತ ಮನೆಯಲ್ಲಿ ಸ್ವಲ್ಪ ಯಜಮಾನ್ರು ಗಲಾಟೆ ಮಾಡ್ತಾರೆ. ಅಲ್ಲಿರೋದು ಇಲ್ಲಿ ಬಂದು ಮನೆಯಲ್ಲಿ ಓದ್ಲಿಲ್ಲ ಅಂತ. ಅಂದ್ರೆ ಇಬ್ರು ಬೇರೆ ಬೇರೆ ಆಗ್ಬಿಟ್ಟಿದ್ದೀರಾ? ಬೇರೆ ಬೇರೆ ಇದ್ದೀರಾ? ಹಲೋ, ಇಬ್ರು ಬೇರೆ ಬೇರೆನೇ ಇದ್ದೀರಮ್ಮ? ಇಲ್ಲ ಇಲ್ಲ ಗುರುಜಿ, ನಾವು ಯಜಮಾನ್ರೆಲ್ಲ ಒಟ್ಟಿಗೆ ಇದೀವಿ. ಮಗ ಅಪ್ಪ ಮನೇಲಿ ಹೋಗ ಗಲಾಟೆ ಮಾಡ್ತಿದ್ದ, ಕ್ಲಾಸ್ಗೆ ಹೋಗಲ್ಲ ಅಂತ. ಅದಕ್ಕೆ ಒಂದ್ ಸ್ವಲ್ಪ ದಿವಸ ಇರ್ಲಿ ಅಂತ ಅಲ್ಲಿ ಬಿಟ್ವಿ. ಅವನು ಅಲ್ಲೇ ಇವಾಗ 5-6 ವರ್ಷದಿಂದ ಅಲ್ಲೇ ಇದ್ದಾನೆ. ಹಾಗೂ ಈಗ SLC ಮುಗಿಸಿದ್ವಿ. ಮುಂದೆ ITI ಅಂತ ಹಾಕಿದ್ವಿ, ಅದು ವಿದ್ಯಾಭ್ಯಾಸ ಎಕ್ಲಿಲ್ಲ. ಈಗ ಮನೇಲೇ ಇದ್ದಾನೆ. ಅಲ್ಲಿ ಇಲ್ಲಿ ಬಂದಿರೋ ಅಂದ್ರೆ ಇಲ್ಲಿ ಇರ್ತಾ ಇಲ್ಲ. ಅಂದ್ರೆ ಅದು ಮಗಳ ಮಗನ ಅಥವಾ? ಹಲೋ ಹಲೋ, ನೀವು ಸ್ಪಷ್ಟತೆ ಏನು ಹೇಳ್ತಾ ಇಲ್ಲ. ನೀವು ಗಂಡ ಹೆಂಡತಿ ಒಂದ್ ಕಡೆ ಅಂತ ಹೇಳ್ತಿದ್ದೀರಿ, ಮಗ ಅಂತ ಹೇಳ್ತಿದ್ದೀರಿ. ನಮ್ಮ ಮಗ ತಂದೆ ಮನೇಲಿ ಇರೋದು. ನಿಮ್ಮ ಮಗ ನಿಮ್ಮ ತಂದೆ ಮನೇಲಿ ಇರೋದು? ಸ್ಪಷ್ಟವಾಗಿ ಹೇಳ್ಬೇಕಲ್ಲಮ್ಮ. ಅರ್ಥಾರ್ಥ ಸಂಬಂಧ ಇಲ್ಲದಂತ ರೀತಿ ನೀವು ಮಾತಾಡ್ತಾ ಇದ್ದೀರಿ. ನಿಮ್ಮ ಮಾತಿಗೆ ನಾನು ಏನು ಉತ್ತರ ಕೊಡ್ಲಿ? ಏನೇ ಮಾತಾಡ್ಬೇಕಾದ್ರೂ ಮಾತಿಗೆ ಒಂದು ಅರ್ಥ ಬೇಕಲ್ವಮ್ಮ? ಅಲ್ಲೇ ಇಲ್ಲಿದ್ರೆ ಅಪ್ಪ ಹೊಡಿತಾರೆ ಅಂತ ಹೇಳಿ ಅಲ್ಲೇ ಒಂದ್ ಸ್ವಲ್ಪ ದಿವಸ ಇರ್ಲಿ ಅಂತ ಅಲ್ಲಿ ಬಿಟ್ವಿ. ಅಲ್ಲಿ ಅನ್ನೋ ಪದ, ಅಲ್ಲಿ ಅನ್ನೋ ಸ್ಥಳ ಇದೆಯಲ್ಲಮ್ಮ, ಅದು ಯಾವ ಸ್ಥಳ? ಅವ್ರಿಗೂ ನಿಮಗೆ ಏನ್ ಸಂಬಂಧ ಅನ್ನೋದು ಗೊತ್ತಾದ್ರೆ ಅದಕ್ಕೆ ತಕ್ಷಣ ಮಾತಾಡೋದಕ್ಕೆ ಅರ್ಥ ಆಗುತ್ತೆ. ಅದು ಕೋಲಾರ ತಾಲೂಕು ಸೇರುತ್ತೆ ಗುರುಜಿ. ಓಹೋ, ಸರಿ. ಇನ್ನೂ ನೀವು ಪಾಯಿಂಟಿಗೆ ಬರಲಿಲ್ಲ. ನಾನು ಹೇಳ್ತೀನಿ, ನಿಮ್ಮ ಮಗನ್ನ ನಿಮ್ಮ ತಂದೆ ಮನೇಲಿ ಬಿಟ್ಟಿದ್ದೀರಿ. ಅವ್ರ ಮೊಮ್ಮಗನ್ನ ಮುದ್ದಾಗಿ ಸಾಕ್ತಾ ಇದ್ದಾರೆ. ಇಲ್ಲಿ ತಂದೆಗೆ ಆಲೋಚನೆ, ನನ್ನ ಮಗ ವಿದ್ಯಾವಂತನಾಗ್ಲಿಲ್ಲ ಅಂತಕ್ಕಂಥದ್ದು.
ಇಲ್ಲ ಏನಾದ್ರು ಕೆಲ್ಸನಾದ್ರೂ ಮಾಡ್ಬೇಕಲ್ವಾ ಅಂತ. ನಾನು ಒಂದು ಮಾತು ಹೇಳ್ತೀನಿ ಕೇಳಮ್ಮ. ಯಾವತ್ತು ತಂದೆ ತಾಯಿ ಹತ್ರ ಮಕ್ಕಳು ಬೆಳಿಬೇಕಾ, ಅಜ್ಜಿ ತಾತನ ಹತ್ರ ಬೆಳಿಬೇಕಾ? ಅಜ್ಜಿ ತಾತನ ಹತ್ರ ಮಕ್ಕಳು ಬೆಳೆದ್ರೆ ಏನಾಗುತ್ತೆ, ಅಜ್ಜಿ ತಾತ ಮುದ್ದಾಗೆ ಸಾಕೋದು. ಅದೇ ಗುರು. ಅಪ್ಪ ಅಮ್ಮ ಕ್ರಮಶಿಕ್ಷಣ ಇರುತ್ತೆ. ಅಪ್ಪ ಅಮ್ಮನಿಗೆ ಏನಂದ್ರೆ ನನ್ನ ಮಗ ಹಾಳಾಗ್ತಾನಲ್ಲ ಅಂತೇಳಿ ಮಗನ ಎಲ್ಲಿ ಬೇಕೋ ಅಲ್ಲಿ ಶಿಕ್ಷೆ ಕೊಟ್ಟು ಅವನ್ನ ಸರಿಯಾದ ದಾರಿಗೆ ತರುವಂಥ ಕೆಲಸ ತಂದೆ ಮಾಡ್ತಾರೆ. ತಾಯಿ ಮುದ್ದಾಗೂ ನೋಡ್ತಾಳೆ, ಜೊತೆಗೆ ತೊಡೆ ಮೇಲೂ ಒಂದ್ಸತಿ ತೊಡೆ ಪಾಯಸನ ಕೊಟ್ಟು ಕೂಡಿಸ್ತಾಳೆ. ಆದರೆ ಅಜ್ಜಿ ಕೆಲಸ ಮಾಡ್ತಾರ? ಅಜ್ಜಿ ತಾತನ ಮೊಮ್ಮಕ್ಕಳು ಬಗ್ತಾರ? 100ಕ್ಕೆ ಒಬ್ಬರೋ ಇಬ್ಬರೋ ಮಾತ್ರ ಮೊಮ್ಮಕ್ಕಳು ಅಜ್ಜಿ ತಾತನ ಹತ್ರ ಇದ್ದ ಓದ್ತಾರೆ, ವಿದ್ಯಾಭ್ಯಾಸ ಮಾಡ್ತಾರೆ. ಇಲ್ಲಿ ಮೊದಲು ಪಾಯನೇ ಕೆಟ್ಟು ಹೋಗಿದೆ. ಈಗೇನಪ್ಪ ಅಂದರೆ ಮಕ್ಕಳಿಗೆ ಇರೋದು ಒಂದೇ ದಾರಿ. ಈಗ ನಿಮ್ಮ ಸರಹದ್ದಲ್ಲಿ ನಿಮ್ಮ ಮಗುನ ಇಟ್ಕೊಂಡಿದ್ದೀರಿ, ಅವನ್ನ ಆದಷ್ಟು ಅಲ್ಲಿ ಏನಾದ್ರು ಬೇಸಿಕಲ್ಲ ಒಂದಷ್ಟು ಕಂಪ್ಯೂಟರ್ ಯಾವುದಾದ್ರು ಟ್ರೈನಿಂಗ್ ಹಾಕ್ಸಿ ಏನಾದ್ರು ಸ್ವಲ್ಪ ಅವ್ನ ಜೀವನೋಪಾಯಕ್ಕೆ ಒಂದು ಸರಿಯಾದಂಥ ವಿದ್ಯೆಯನ್ನು ಕೊಡಿಸ್ಬೇಕು. ಇವತ್ತಿನ ಶ್ರಮ ಅದು. ಇಲ್ಲ ಅಂದರೆ ಅವನದೊಂದು ಫೋಟೋ ಒಂದು ಕಳಿಸ್ಕೊಡಿ, ಅವನ ಭವಿಷ್ಯದಲ್ಲಿ ಏನು ಮುಂದಿದೆ, ಅವನು ಹೇಗೆ ಬದುಕಬಲ್ಲ, ಅದ್ರ ಬಗ್ಗೆ ಆದರೂ ನಾನು ತಿಳಿಸ್ತೀನಿ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಈಗ ನಮ್ಮ ಮಹರ್ಷಿವಾಣಿ ದೇಗುಲದಲ್ಲಿ ಗಣಪನನ್ನು ಸ್ಥಾಪಿಸಿರ್ತಕ್ಕಂಥದ್ದು. ಸ್ಥಾಪನೆ ಅಂತಂದರೆ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಹಬ್ಬದ ಸಮಯಗಳಲ್ಲಿ ಮಹರ್ಷಿವಾಣಿ ದೇಗುಲದಲ್ಲಿ ವೈಶಿಷ್ಟ್ಯತೆಯ ಪೂಜಾನುಷ್ಠಾನಗಳು ನೆರವೇರ್ತಾನೆ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ಸಂಕಷ್ಟಹರ ಚತುರ್ಥಿ ಆಗಿರುವ ಕಾರಣದಿಂದ ಮುದ್ದಾಗಿರ್ತಕ್ಕಂಥ ಒಬ್ಬ ಗಣಪನನ್ನು ನಮ್ಮ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕೂರಿಸಿ ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳನ್ನ ಸಲ್ಲಿಸ್ತಕ್ಕಂಥ ಸಮಯ ಇದೀಗ. ಈ ಒಂದು ಸಮಯದಲ್ಲಿ ನಮ್ಮ ಜೊತೆ ಭಾಗಿಯಾಗಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು ಆಗಮಿಸಿದ್ದಾರೆ. ಯಾರಪ್ಪ? ನಡೆದಾಡುವ ದೇವರ ಸೇವಾ ಟ್ರಸ್ಟ್ನ ಸಂಸ್ಥಾಪಕರಾಗಿರ್ತಕ್ಕಂಥ ಎಸ್ ಮಂಜುನಾಥ್ರವರು ಮತ್ತು ಕನ್ನಡ ತಿಂಡಿ ಕೇಂದ್ರದ ರಾಮಚಂದ್ರರವರು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗುರೂಜಿಯವರಿಗೆ ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕೆ ಮತ್ತು ನಮ್ಮ ಪೂಜಾನುಷ್ಠಾನದಲ್ಲಿ ಭಾಗಿಯಾಗಲಿಕ್ಕೆ. ಮೊದಲನೇದಾಗಿ ಅವರಿಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಸರ್, ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮೊನ್ನೆ ಅಂದರೆ ನಿನ್ನೆ ಒಂದು ಅದ್ಭುತವಾದ ಕಾರ್ಯಕ್ರಮ ಆಯಿತು. ಹೌದು, ನಡೆದಾಡೋ ದೇವರ ಹೆಸರಲ್ಲಿ ಒಂದಷ್ಟು ಜನಕ್ಕೆ ಪ್ರಶಸ್ತಿಗಳನ್ನು, ಪ್ರಮಾಣ ಪತ್ರಗಳನ್ನು ಕೊಟ್ಟರು. ಹೌದು. ಆದರೂ ಆ ಚಿಂತನೆ, ಅವರು ಮಾಡಿದಂತಹ ಕಾಯಕ, ಸಿದ್ಧಗಂಗಾ ಶ್ರೀಗಳ ಅಲ್ಲಿನ ಸಂಸ್ಥೆಯಿಂದ ಬಂದಿರತಕ್ಕಂಥ ಶ್ರೀಗಳು, ಇವರೆಲ್ಲರ ಆಶೀರ್ವಾದ ಭಾಳ ಅದ್ಧೂರಿತವಾಗಿ ನಡೀತು ಕಾರ್ಯಕ್ರಮ. ಆದರೆ ಅದೃಷ್ಟ ಸಮಯ ನನಗೆ ಆಗಲಿಲ್ಲ. ಆ ಕಾರ್ಯಕ್ರಮಕ್ಕೆ ಯಾವುದೇ ಕಾರ್ಯಕ್ರಮ ಆದರೂ ಒಪ್ಕೊಂಡ್ರೆ ಬಂದೇ ಬಿಡ್ತೀವಿ. ಆದರೆ ನಿನ್ನೆ ಮಹರ್ಷಿ ಮಂದಿರದಲ್ಲಿ ಆಶ್ರಮದಲ್ಲಿದ್ದಂಥ ಕಾರ್ಯಕ್ರಮ ಜವಾಬ್ದಾರಿ ಸಾಕಷ್ಟು, ಅದರಿಂದಲೇ ನಾನು ನಿಮಗೆ ಜವಾಬ್ದಾರಿ ಕೊಟ್ಟಿದ್ದೆ. ಅದನ್ನು ನೀವು ಹೋಗಿದ್ರು ಇಲ್ಲೋ ನನಗೆ ಸಿಗಲಿಲ್ಲ. ಈಗ ನೀವು ಅವ್ರು ಕಂಡ ಮೇಲೆ ನಾನು ನಿಮ್ಮನ್ನು ಕೇಳಬೇಕು. ಕಾರ್ಯಕ್ರಮ ಹೋಗಿ ನಡೆಸ್ಕೊಟ್ಟಿದ್ರೆ ತುಂಬ ಸಂತೋಷ. ಯಾಕೆಂದರೆ ಯಾವುದೇ ಕಾರ್ಯಕ್ರಮಗಳನ್ನು ಜವಾಬ್ದಾರಿ ತೊಗೊಂಡ್ಮೇಲೆ ಮಾಡಿಸ್ಕೊಡ್ಬೇಕು. ಹಾಗಾಗಿ ನಮಗೆ ಪ್ರತಿ ಶನಿವಾರ ಮತ್ತು ಭಾನುವಾರ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರಾ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಅಲ್ಲಿಗೆ ಬರ್ತಕ್ಕಂಥ ಭಕ್ತ ಸಾಗರಕ್ಕೆ ಅಲ್ಲಿಗೆ ಬೇಕಾದ ವ್ಯವಸ್ಥೆಗಳು, ದೇವರ ದರ್ಶನ, ಅಭಿಷೇಕ ಅದೇ ದೊಡ್ಡ ಜವಾಬ್ದಾರಿ ಆಗಿರುತ್ತೆ. ಆ ಜವಾಬ್ದಾರಿ ಮೇಲೆ ಈ ಸಮಯ ನನಗೆ ಸ್ವಲ್ಪ ಸಿಗದಿದ್ದರಿಂದ ನಾನು ನನ್ನ ಸುಪುತ್ರನಿಗೆ ಹೇಳಿದ್ದೆ, ಶ್ರೀನಿವಾಸಿ ಹೋಗಿ ಬಂದಿರ್ತೀವಿ ಅಂದ್ಕೊಂಡಿದ್ದೇನೆ. ಒಳ್ಳೆಯದಾಗಲಿ. ನೆನ್ನೆ ಬಂದಿದ್ರ ಕಾರ್ಯಕ್ರಮಕ್ಕೆ? ಮೈಕ್ ಕೊಟ್ಟಿದ್ರೆ ಅವ್ರಿಗೆ ಮಾತಾಡೋಕ್ಕೆ? ಕೊಡಿ, ಶಾಲು ಕೊಡಿ. ಗಣಪತಿ ಕಾಪಾಡಪ್ಪ. ಅಲ್ಲೇ ನಿಂತ್ಕೊಂಡ್ಬಿಡಿ, ಆಗುತ್ತೆ. ಕೂತ್ಕೊಂಬಿಡಿ, ಅಲ್ಲೇ ನೀವು ಕೂತ್ಕೊಂಬಿಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಸರ್ವೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಓಂ ಶ್ರೀರಾಮಚಂದ್ರಾಯ ನಮಃ. ರಘುವೀರ ಸಮರ್ಥಾಯ ನಮಃ. ಓಂ ಜಾನಕಿ ಓಂ